ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಸ್ವೀಟ್ ಹೋಮ್ ಸೀರೀಸ್ ನ ಸೀಸನ್ 2 ನ 7th ಎಪಿಸೋಡ್ ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಎಪಿಸೋಡ್ಸ್ ನೀವು ಇನ್ನೂ ನೋಡಿಲ್ಲ ಅಂದ್ರೆ ಫಸ್ಟ್ ಎಲ್ಲ ಎಪಿಸೋಡ್ಸ್ ನ ನೋಡ್ಕೊಂಡ್ ಬಂದ್ಬಿಡಿ, ಅವಾಗ್ಲೇ ಈ ಎಪಿಸೋಡ್ ನಿಮ್ಗೆ ಅರ್ಥ ಆಗೋದು. ಅದ್ರ ಎಪಿಸೋಡ್ ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನೂ ಯಾರಾದ್ರೂ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಹಂಗೆ ಪಕ್ಕದಲ್ಲಿರೋ ಆಲ್ ನ ಆಪ್ಷನ್ ಕೂಡ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕೋ ಇಂಟ್ರೆಸ್ಟಿಂಗ್ ಮೂವೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬನ್ನಿ ಇವತ್ತಿನ 7th ಎಪಿಸೋಡ್ ನ ಸ್ಟಾರ್ಟ್ ಮಾಡೋಣ. ಹೋದ ಎಪಿಸೋಡ್ ನ ಫೈನಲ್ ಅಲ್ಲೇ ನಮ್ ಹೀರೋಯಿನ್ ನ ಅಜೋವಾನ ಹುಡುಗಿ ತಳ್ಬಿಟ್ಟಿರ್ತಾಳೆ. ಆಮೇಲೆ ಏನಾಯ್ತು ಅಂತ ನೋಡೋಣ. ಈ ಎಪಿಸೋಡ್ ನ ಸ್ಟಾರ್ಟಿಂಗ್ ಅಲ್ಲೇ ಆ ಫೈರ್ ಫೈಟರ್ ಲೇಡಿಗೆ ಡೆಲಿವರಿ ಆಗಿರುತ್ತಲ್ಲ, ಆ ಸಿನ್ನ ತೋರಿಸ್ತಾರೆ. ಇವಳು ಹುಟ್ಟಿರೋದು ಮಾನ್ಸ್ಟರ್ ಮಗು ಅಂತ ಗೊತ್ತಾದ್ಮೇಲೆ ಅದನ್ನ ಸಾಯಿಸ್ಬೇಕು ಅಂತ ಹೇಳ್ಬಿಟ್ಟು ಕತ್ತಿನ ಎತ್ಕೊಂಡು ಹೋಗಿರ್ತಾಳೆ. ಆಗ್ಲೇ ಇವಳು ಮನ್ಸಲ್ಲಿ ಇದು ಮಾನ್ಸ್ಟರ್ ಮಗು ಸಾಯಿಸ್ಬೇಕು ಅಂತ ಏನೆಲ್ಲ ಅನ್ಕೊಂಡ್ಲು ಅದೆಲ್ಲ ಮಗುಗೆ ಕೇಳಿಸಿರೋದು. ಅವಳನ್ನ ಸಾಯಿಸ್ಬೇಕು ಅಂತ ನೋಡಿದ ಜಾಗಕ್ಕೆ ನಮ್ ಹೀರೋ ಬಂದ್ಬಿಟ್ಟಿರ್ತಾನೆ. ಆಮೇಲೆ ಮಗುನ ನಾನ್ ನೋಡ್ಕೊಳ್ತೀನಿ ಅಂತ ಹೇಳಿದ್ಮೇಲೆ ಫೈರ್ ಫೈಟರ್ ಲೇಡಿ ಆ ಮಗುನಲ್ಲೇ ಬಿಟ್ಬಿಟ್ಟು ಹೊಟ್ಟೋಗಿರ್ತಾಳೆ. ಅವಾಗಿಂದ ಮಗುನ ನಮ್ ಹೀರೋನೇ ನೋಡ್ಕೊಂಡಿರ್ತಾನೆ. ಅದಾದ್ಮೇಲೆ ಒಂದಿನ ಆ ಫೈರ್ ಫೈಟರ್ ಲೇಡಿ ಅವ್ರ ಮಗುನ ಬಿಟ್ಟು ಪಾಪ ಇರಕ್ಕಾಗದೆ ಅವಳೆ ವಾಪಸ್ ಬಂದಿರ್ತಾಳೆ. ಬಂದ್ ನಮ್ ಹೀರೋನ ನೋಡಿ ಕೇಳ್ತಾಳೆ, ನಾನು ಏನಾದ್ರು ತಡವಾಗಿ ಬಂದ್ಬಿಟ್ನಾ ಅಂತ. ಅದಕ್ಕೆ ಅವನು ಇಲ್ಲ, ನೀವೇನ್ ತಡವಾಗಿ ಬಂದಿಲ್ಲ ಅಂತ ಹೇಳ್ಬಿಟ್ಟು ಆ ಮಗುನ ನೋಡಿ ಅವರೇ ನಿಮ್ಮಮ್ಮ ಹೋಗು ಅಂತ ಹೇಳ್ತಾರೆ. ಅದಾದ್ಮೇಲೆನೆ ಆ ಮಗುನ ಫೈರ್ ಫೈಟರ್ ಲೇಡಿ ನೋಡ್ಕೊಳ್ತಾ ಇರೋದು. ಆತರ ಇರ್ಬೇಕಾದ್ರೆ ಒಂದಿನ ಈ ಮಗು ಮಾನ್ಸ್ಟರ್ ಮಗು ಅಂತ ಹೇಳ್ಬಿಟ್ಟು ಕೆಲವರೆಲ್ಲ ಬಂದು ಆ ಮಗುನ ಸಾಯಿಸಕ್ಕೆ ಟ್ರೈ ಮಾಡೋದು. ಆ ಮಗು ಮೇಲೆ ಪಾಪ ಬಾಣ ಎಲ್ಲ ಬಿಟ್ಟು ಗನ್ನಲ್ಲೆಲ್ಲ ಶೂಟ್ ಮಾಡಿ ತುಂಬಾನೇ ಹಿಂಸೆ ಕೊಟ್ಟು ಸಾಯಿಸೋ ತರ ತೋರಿಸ್ತಾರೆ. ಬಟ್ ಅವ್ಳಿಗೆ ಸತ್ತಿರೋದಿಲ್ಲ. ಅವ್ಳಿಗೆ ಒಂದು ಮಾನ್ಸ್ಟರ್ ಅಲ್ವಾ, ಸೊ ಆ ಹುಡುಗಿ ಬೇಗನೆ ಬೆಳೆದ್ ಬಿಟ್ಟಿರ್ತಾಳೆ. ಹಂಗ್ ಬೆಳೆದ್ಮೇಲೆನೆ ಅವಳೊಬ್ಬನ ಕೈನ ಇಟ್ಕೊಂಡಿದ ತಕ್ಷಣ ಅವ್ನು ಇನ್ನೊಬ್ಬರನ್ನ ಅಂತ ಹೇಳ್ಬಿಟ್ಟು ಸಾಯಿಸಿದ್ದು. ಈ ತರ ಮಗು ಬೇಗ ಬೆಳೀತಾ ಇರೋದ್ರಿಂದ ಐಡೆಂಟಿಫೈ ಮಾಡಕ್ ಕಷ್ಟ ಅಂತ ಹೇಳ್ಬಿಟ್ಟು ಆ ಹುಡುಗಿನ ತರ್ತರ ಅಂತ ಮನೆ ಒಳಗಡೆ ಹೇಳ್ಕೊಂಡ್ಬಂದು ಹುಡುಗಿ ಕೈಯಲ್ಲಿ ಕತ್ತಿಯಿಂದ ಗೀಚ್ಬಿಟ್ಟು ಅದ್ರಲ್ಲಿ ಇಂಕ್ ಎಲ್ಲ ಚೆಲ್ಬಿಡ್ತಾರೆ. ಆ ಟೈಮಲ್ಲಿ ಆ ಹುಡುಗಿ ಅವ್ರ ಅಮ್ಮನ ತಡಿಬೇಕು ಅಂತ ಹೇಳ್ಬಿಟ್ಟು ಅವ್ರ ಕಣ್ಣ ಚುಚ್ಬಿಟ್ಟಿರ್ತಾಳೆ. ಈ ಜಾಗಕ್ಕೆ ನಮ್ ಹೀರೋನು ಬಂದ್ಬಿಡ್ತಾನೆ. ಬಂದ್ ಏನ್ ಮಾಡ್ತಾ ಇದ್ದೀರಾ, ಯಾಕೆ ಅಂತ ಕೇಳಿದಾಗ ಫೈರ್ ಫೈಟರ್ ಲೇಡಿನು ಹೇಳ್ತಾಳೆ, ಇವಳು ಈ ತರ ಬೇಗನೆ ಬೆಳೀತಾ ಇದ್ದಾಳೆ, ಇದರಿಂದ ನನ್ಗೆ ಅವಳನ್ನ ಐಡೆಂಟಿಫೈ ಮಾಡಕ್ಕೆ ಕಷ್ಟ ಆಗುತ್ತೆ, ಅದರಿಂದ ಈ ತರ ಮಾರ್ಕ್ ಮಾಡಿದೀನಿ ಅಂತ ಹೇಳ್ಬಿಟ್ಟು ಕೈಯೆಲ್ಲ ಮಾರ್ಕ್ ನ ತೋರಿಸ್ತಾರೆ. ಸೊ ಈ ಮಾರ್ಕ್ ಆ ಮೆಂಟಲ್ ಹುಡುಗ ಕೈ ಹಿಡ್ಕೊಂಡಿರ್ತಾನಲ್ಲ, ಆ ಟೈಮಲ್ಲಿ ಕಾಣಿಸಿರೋ ಮಾರ್ಕ್. ಅದೆಲ್ಲ ಆದ್ಮೇಲೆ ಇವಳಿಂದ ಮನುಷ್ಯರ್ಗೇನು ಪ್ರಾಬ್ಲಮ್ ಆಗ್ಬಾರ್ದು ಅಂತ ಹೇಳಿ ಫೈರ್ ಫೈಟರ್ ಲೇಡಿನೇ ಒಂದು ಗ್ಲೌಸ್ ತರ ಹೊಲ್ದು ಜೋವಾ ಕತ್ತಲ್ಲಿ ಹಾಕಿರ್ತಾರೆ. ಈ ಫ್ಲಾಶ್ ಬ್ಯಾಕ್ ತೋರಿಸಿದಾದ್ಮೇಲೆ ಈಗ ಪ್ರೆಸೆಂಟ್ ನ ತೋರಿಸ್ತಾರೆ. ಆ ಜೋವಾ ಹೀರೋಯಿನ್ ಒಂದು ಹಳ್ಳದಲ್ಲಿ ತಳ್ಬಿಟ್ಟಿರ್ತಾಳಲ್ಲ, ಆದ್ರೆ ಅವಳನ್ನ ಯಾರೋ ಬಂದು ಕಾಪಾಡ್ತಾರೆ. ಬೇರೆ ಯಾರು ಅಲ್ಲ, ನಮ್ ಹೀರೋನೆ. ಹಂಗೆ ಅವಳನ್ನ ಎತ್ಕೊಂಡ್ ಬಂದು ಸೈಡ್ ಅಲ್ಲಿ ಬಿಟ್ಬಿಟ್ಟು ಮತ್ತೆ ಅಲ್ಲಿಂದ ಹೋಗ್ಬೇಕು ಅಂತ ನೋಡ್ತಾನೆ. ಆಗ ಅಷ್ಟ್ರಲ್ಲಿ ಹೀರೋಯಿನ್ ತಡೆದು ಕೇಳ್ತಾಳೆ, ಹಂಗಾದ್ರೆ ಎಲ್ಲಾ ಜಾಗದಲ್ಲೂ ನನ್ನ ಕಾಪಾಡಿದ್ ನೀನೇನಾ, ಅದ್ ನನ್ನ ಮಣ್ಣ ಅಂತ ಅನ್ಕೊಂಡಿದ್ದೆ ಅಂತ ಹೇಳ್ತಾಳೆ. ಅಷ್ಟೆಲ್ಲ ಅವಳ ಕೈಗೊಂದು ರೆಡ್ ಕಲರ್ ಬಟ್ಟೆ ಸುತ್ತಿಟ್ಕೊಂಡಿರ್ತಾಳಲ್ಲ, ಅದನ್ನ ತೆಗೆದ್ಬಿಟ್ಟು ಕೇಳ್ತಾಳೆ, ನೀನೇನ ನನ್ನ ಫಾಲೋ ಮಾಡ್ತಾ ಇದ್ದಿದ್ದು, ನೀನೇನ ಅಲ್ಲಲ್ಲಿ ರೆಡ್ ಕಲರ್ ಬಟ್ಟೆ ಎಲ್ಲ ಕಟ್ಟಿ ಬಿಟ್ಟಿದ್ದು, ನನ್ನನ್ನ ಕಾಪಾಡ್ಬೇಕಂತ ಹೇಳಿನೇನ ಅಂತ ಹೇಳ್ಬಿಟ್ಟು ಹಂಗೆ ಮಾತಾಡ್ಕೊಂಡು ಅವನ ಹತ್ರ ಹೋಗ್ಬೇಕು ಅಂತ ನೋಡ್ತಾಳೆ. ಅದೇ ಸಡನ್ ಆಗಿ ಹೀರೋ ಅವ್ನ ರೆಕ್ಕೆಯಿಂದ ಅವಳನ್ನ ತಡಿತಾನೆ. ಅದನ್ನು ಮೀರಿ ಅವಳು ಮುಂದೆ ಬರ್ತಾಳೆ ಅಂತ ಹೇಳ್ಬಿಟ್ಟು ಅವ್ನ ರೆಕ್ಕೆನ ಯೂಸ್ ಮಾಡಿ ಆ ರೋಡ್ ನನ್ನೇ ಹಂಗೆ ಬಿಸಿ ಮಾಡ್ತಾನೆ ನೋಡಿ. ಆಗ ಅವಳ ಶೂ ಎಲ್ಲ ಹಂಗೆ ರೋಡ್ಗೆ ಅಂಟ್ಕೊಂಡ್ಬಿಡುತ್ತೆ. ಹಂಗಾದ್ರೂ ಅವಳು ಅಲ್ಲಿಂದ ಬರ್ದೇ ಇರ್ತಾಳೆ ಅಂತ ಹೇಳ್ಬಿಟ್ಟು. ಆದ್ರೆ ನಮ್ ಹೀರೋಯಿನ್ ಈ ತರ ಅವಾಯ್ಡ್ ಮಾಡ್ತಾ ಇರೋದು. ಈ ಜೋವಾಗೆ ತುಂಬಾನೇ ಸಂತೋಷ ಆಗುತ್ತೆ. ಅವಳಂಗೆ ಸ್ಮೈಲಿಂಗ್ ಆಗಿ ನಿಂತಿರ್ತಾಳೆ. ಯಾಕಂದ್ರೆ ಇವಳಿಗೆ ಮನುಷ್ಯರ ಮೇಲೆ ಈಗ ಇರೋ ಆಸೆ ಕೂಡ ಹೊರಟೋಯ್ತು. ಅವರೆಲ್ಲ ಮಾನ್ಸ್ಟರ್ಸ್ ನ ಸಾಯಿಸ್ತಾ ಇದಾರೆ ಅಂತ ಹೇಳ್ಬಿಟ್ಟು ಈಗ ಹೀರೋನು ಇದನ್ನ ಮಾಡೋದ್ ನೋಡ್ತಾ ಇದ್ರೆ ಅವಳಿಗೆ ಸಂತೋಷ ಆಗ್ತಾ ಇರುತ್ತೆ. ಆದ್ರೆ ನಮ್ ಹೀರೋಯಿನ್ ಹೆಂಗಾದ್ರೂ ಮಾಡಿ ಅವನ ಹತ್ರ ಮಾತಾಡ್ಲೇಬೇಕು ಅಂತ ಹೇಳ್ಬಿಟ್ಟು ಇನ್ನೂ ಅವನ ಹತ್ರ ಹೋಗ್ಬೇಕು ಅಂತ ನೋಡ್ತಾಳೆ. ಆದ್ರೆ ಅಷ್ಟರಲ್ಲಿ ಆ ಬಾಸ್ ಅಂಕಲ್ ಒಬ್ರು ಇರ್ತಾರಲ್ಲ, ಅವ್ರು ಬಂದ್ಬಿಟ್ಟು ನಮ್ ಹೀರೋಯಿನ್ ಹಂಗೆ ತಳ್ಬಿಟ್ಟು ಏನ್ ಮಾಡ್ತಾ ಇದೀಯ ನೀನು, ಅವನೊಂದು ಮಾನ್ಸ್ಟರ್ ಅಂತ ಹೇಳ್ಬಿಟ್ಟು ನಮ್ ಹೀರೋ ಕಡೆ ಗನ್ನ ತೋರಿಸ್ತಾನೆ. ಹೋಗಿಲ್ಲಿಂದ ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ನಮ್ ಹೀರೋನ್ ಏನು ಮಾತಾಡೋದಿಲ್ಲ. ಜೋವನ್ ಅಲ್ಲಿಂದ ಕರ್ಕೊಂಡು ಅವ್ನು ಹೊಟ್ಟೋಗ್ತಾನೆ. ಈಗ ಹೀರೋಯಿನ್ ಬಾಸ್ ಅಂಕಲ್ ನ ನೋಡಿ ಬೈತಾಳೆ, ಏನ್ ನೀನು ಯಾಕೆ ಅವನನ್ನ ಹತ್ರ ಮಾಡ್ದೆ, ಅವನು ಒಂದು ಮನುಷ್ಯನೇ, ಯಾಕೆ ಈ ತರ ನಡ್ಕೊಳ್ತೀರಾ ಅಂತ ಕೇಳಿದ್ರೆ ಆ ಬಾಸ್ ಅಂಕಲೇ ಬೈತಾರೆ, ಏನೋ ಒಂದ್ ಮನುಷ್ಯನ, ಅವನ್ನ ನೋಡಿದ್ರೆ ಗೊತ್ತಾಗಲ್ಲ, ಅವನೊಂದು ಮಾನ್ಸ್ಟರ್ ಅಂತ ಹೇಳ್ಬಿಟ್ಟು ಇದು ನಾನ್ ಸೆಕೆಂಡ್ ಟೈಮ್ ನಿಮ್ಮನ್ನ ಕಾಪಾಡಿರೋದು, ಸೈಲೆಂಟ್ ಆಗಿ ನಾನು ಹಿಂದೆ ಬರೋ ತರ ಇದ್ರೆ ಬಾ, ಇಲ್ಲಾಂದ್ರೆ ಇಲ್ಲ ಸಾಯಂಗಿದ್ರೆ ಸಾಯಿ ಅಂತ ಹೇಳ್ಬಿಟ್ಟು ಅವ್ರ ಮುಂದೆ ಹೊಟ್ಟೋಗ್ತಾರೆ. ನಮ್ ಹೀರೋಯಿನ್ ಕೂಡ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಅವ್ನ ಹಿಂದೆನೆ ಹೋಗ್ತಾಳೆ. ಈಗ ಇನ್ನೊಂದ್ ಕಡೆ ಹೀರೋ ಮತ್ತೆ ಜೋವಾ ನಡ್ಕೊಂಡು ಹೋಗ್ತಾ ಇರೋದನ್ನ ತೋರಿಸ್ತಾರೆ. ಜೋವಾ ತುಂಬಾನೇ ಕೋಪ ಪಡ್ತಾಳೆ, ಯಾಕೆ ನೀನು ನಮ್ಮಮ್ಮ ಯಾವಾಗ ನೋಡಿದ್ರು ಮನುಷ್ಯರನ್ನ ಕಾಪಾಡ್ಬೇಕು ಅಂತ ನೋಡ್ತಾ ಇದ್ದೀರಾ, ಅವ್ರು ನಮ್ಮ ಮೇಲೆ ಸ್ವಲ್ಪನೂ ಪ್ರೀತಿ ಇಟ್ಟಿಲ್ಲ, ಅವ್ರು ನಮ್ಮನ್ನ ಸಾಯಿಸ್ಬೇಕಂತಾನೆ ನೋಡ್ತಾ ಇದಾರೆ, ನಿಮ್ಮನ್ನೆಲ್ಲ ನೋಡಿದ್ರೆ ನನ್ಗೆ ನಂಬಿಕೆ ಹೋಗ್ತಾ ಇದೆ, ಇದಕ್ ಮೇಲೆ ನಾನ್ ನಿಮ್ಮನ್ನ ನಂಬೋ ತರ ಇಲ್ಲ, ನಿನ್ನೂ ಅಷ್ಟೇ ನಮ್ಮ ಅಮ್ಮನೂ ಅಷ್ಟೇ, ನಾನ್ ನಿನ್ ಮೇಲೆ ದೂರ ಇರ್ತೀನಿ ಅಂತ ಹೇಳ್ತಾಳೆ. ಇದನ್ನ ಕೇಳಿಸ್ಕೊಳ್ಳೋ ನಮ್ ಹೀರೋ ಹೇಳ್ತಾನೆ, ನೀನ್ ಅನ್ಕೊಳ್ಳೋ ತರ ಅಲ್ಲ ಮನುಷ್ಯರಿಗೆ ತುಂಬಾನೇ ಭಯ, ಅದು ಎಲ್ಲಾ ಮಾನ್ಸ್ಟರ್ಸ್ ನಮ್ ತರ ಇರೋದಿಲ್ಲ, ಕೆಲವು ಮಾನ್ಸ್ಟರ್ಸ್ ಎಲ್ಲ ಅಟ್ಯಾಕ್ ಮಾಡುತ್ತಲ್ಲ, ಅದರಿಂದ ಅವ್ರು ಭಯ ಪಟ್ಟು ನಮ್ಮೇಲೆ ಅಟ್ಯಾಕ್ ಮಾಡ್ತಿದಾರೆ ಅಷ್ಟೇ, ಹೋಗ್ತಾ ಹೋಗ್ತಾ ನೀನೇ ಅರ್ಥ ಮಾಡ್ಕೊಳ್ತೀಯ, ಬಾ ಮನೆಗೆ ಹೋಗೋಣ ಅಂತ ಕರೀತಾರೆ. ಅದಕ್ಕೆ ಅವಳು ಏನೋ ಮನೆಗ ನಾನು ಆ ಬೋಟ್ ನ ಫುಲ್ ಆಗಿ ಬೆಂಕಿ ಹಾಕ್ಬಿಟ್ಟೆ ಅಂತ ಹೇಳ್ತಾಳೆ. ಅದನ್ನ ಕೇಳಿಸ್ಕೊಂಡು ಹೀರೋ ಶಾಕ್ ಆಗ್ತಾನೆ, ಏನು ಬೆಂಕಿ ಹಾಕ್ಬಿಟ್ಟ, ಹಂಗಾದ್ರೆ ನಿಮ್ಮ ಅಮ್ಮ ಎಲ್ಲಿದ್ದಾರೆ ಅಂತ ಹೇಳಿದ್ರೆ ಅವರ ಬೋಟಲ್ಲೇ ಇದ್ರು ಅಂತ ಹೇಳ್ತಾಳೆ. ಅಷ್ಟೇ ನಮ್ ಹೀರೋಗೆ ಅಯ್ಯೋ ಅವ್ರಿಗೆ ಏನಾಯ್ತು ಏನೋ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬೇಗ ಹೋಗ್ತಾರೆ ಬೋಟ್ ಕಡೆಗೆ. ಇನ್ನೊಂದ್ ಕಡೆ ಫೈರ್ ಫೈಟರ್ ಲೇಡಿನ ತೋರಿಸ್ತಾರೆ. ಅವಳ ಬೋಟಲ್ಲೇ ಇರ್ತಾಳಲ್ಲ, ಹಂಗೆ ಜ್ಞಾನ ತಪ್ಪಿ ಬಿದ್ದೋಗ್ಬಿಟ್ಟಿರ್ತಾಳೆ. ಅವಳನ್ನ ಕಾಪಾಡ್ಬೇಕು ಅಂತ ಹೇಳ್ಬಿಟ್ಟು ಬೇಬಿ ಮಾನ್ಸ್ಟರ್ ಒಂದ್ ಇರುತ್ತಲ್ಲ, ಅದು ಪಾಪ ತುಂಬಾನೇ ಕಷ್ಟ ಪಡ್ತಾ ಇರುತ್ತೆ. ಆ ಬೆಂಕಿನೆಲ್ಲ ಹಾರಿಸ್ಬೇಕು ಅಂತ ಹೇಳ್ಬಿಟ್ಟು ಅದ್ರ ಮೈ ಗಾಯ ಆದ್ರೂ ಪರವಾಗಿಲ್ಲ ಅಂತ ಹೇಳಿ ಆ ಬೆಂಕಿಲೆಲ್ಲ ಬಿದ್ದು ಒದ್ದಾಡ್ತಾ ಇರುತ್ತೆ ಬೆಂಕಿನ ಹಾರ್ಸಕ್ಕೆ. ಇದಕ್ಕೂ ಮುಂಚೆ ಜೋವನ್ ಅವರಮ್ಮ ಹೇಳ್ಕೊಂಡ್ ಹೋಗ್ಬೇಕಾದ್ರೆ ಮಾನ್ಸ್ಟರ್ ಬಂತು ಅಂತ ಹೇಳ್ಬಿಟ್ಟು ಅದನ್ನ ಸಾಯ್ಸಕ್ ನೋಡಿದ್ರು ಫೈರ್ ಫೈಟರ್ ಲೇಡಿ. ಆದ್ರೆ ಇದು ಜೋವಾ ಅವ್ರ ಅಮ್ಮ ಅಂತ ಹೇಳ್ಬಿಟ್ಟು ಅವ್ರನ್ನ ಕಾಪಾಡಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಹೆಂಗೋ ಅದೇ ಟೈಮ್ಗೆ ಹೀರೋನು ಬಂದ್ಬಿಡ್ತಾನೆ. ಅವಳನ್ನ ನೋಡಿ ಅವಳನ್ನ ಕಾಪಾಡ್ಬೇಕು ಅನ್ಕೊಳ್ಳೋಷ್ಟ್ರಲ್ಲಿ ಪಾಪ ಬೇಬಿ ಮಾನ್ಸ್ಟರ್ ಕೂಡ ಅಲ್ಲಿ ಬಿದ್ದಿರೋದನ್ನ ನೋಡ್ಬಿಟ್ಟು ಇಬ್ಬರನ್ನು ಕಾಪಾಡಿ ಹೆಂಗೋ ಕರ್ಕೊಂಡ್ ಬರ್ತಾನೆ. ಹೇಳ್ಬೇಕಂದ್ರೆ ಈಗ ಫೈರ್ ಫೈಟರ್ ಲೇಡಿಗೆ ಒಂದ್ ಕಡೆ ಸುಟ್ಟೆ ಹೋಗ್ಬಿಟ್ಟಿರುತ್ತೆ. ಅವಳಂಗೆ ಮಲ್ಕೊಂಡ್ ಅಳ್ತಾ ಇರ್ತಾಳೆ. ಫಸ್ಟ್ ಆಫ್ ಆಲ್ ನಾನು ಆ ಮಗು ಹುಟ್ಟಿದ
ನೋಡಿದ ತಕ್ಷಣ ಸಾಯಿಸ್ಬಿಡ್ಬೇಕಾಗಿತ್ತು, ಇಷ್ಟವರೆಗೂ ಬರಕ್ ಬಿಟ್ಟಿದ್ದೆ ನಾನ್ ಮಾಡಿದ ದೊಡ್ಡ ತಪ್ಪು, ನಾನ್ ಆತರ ಮಾಡ್ಬಾರ್ದಾಗಿತ್ತು ಅಂತ ಹೇಳ್ತಾ ಇರ್ತಾರೆ. ಇದನ್ನ ಕೇಳಿಸ್ಕೊಳ್ಳೋ ನಮ್ ಹೀರೋ, ಯಾಕೆ ಇವಾಗ ನೀವು ಅವಳನ್ನ ಸಾಯಿಸ್ಬೇಕಂತ ಅನ್ಕೊಂತಾ ಇದ್ದೀರಾ, ಮಾನ್ಸ್ಟರ್ ಅಂತನಾ, ಆದ್ರೆ ಅವಳು ನಿಮ್ ಮಗಳಲ್ವಾ ಅಂತ ಕೇಳಿದಾಗ ಫೈರ್ ಫೈಟರ್ ಲೇಡಿ ಹೇಳ್ತಾಳೆ, ಅವಳು ಹುಟ್ಟದಾಗಿಂದನೂ ನಾನು ಅವಳನ್ನ ಜಾಸ್ತಿ ಸಾಯಿಸ್ಬೇಕಂತಾನೆ ಅನ್ಕೊಂಡಿದ್ದೆ, ನಾನ್ ಅವಳ ಮೇಲೆ ಆತರ ಒಂದು ಫೀಲಿಂಗ್ಸ್ ಇಟ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಅದು ಅವಳಿಗೂ ಅರ್ಥ ಆಗುತ್ತೆ. ಅಷ್ಟೇ ಅಲ್ಲ, ಯಾರೇ ಆಗ್ಲಿ ಅವ್ರ ಮೈಂಡ್ ಅಲ್ಲಿ ಏನೇ ಅನ್ಕೊಂಡ್ರೆ ಕೂಡ ಅವಳಿಗೆ ಅದೆಲ್ಲ ಕೇಳಿಸುತ್ತೆ. ಅವಳ ಹತ್ರ ಆತರ ಒಂದು ಪವರ್ ಇದೆ. ಈ ತರ ಇರ್ಬೇಕಾದ್ರೆ ಅವ್ರ ಮನುಷ್ಯರ ಬಗ್ಗೆ ಅವಳು ಎಷ್ಟೆಲ್ಲ ತಿಳ್ಕೊಂಡಿರ್ತಾಳೆ. ಅದಕ್ಕೆ ಹೇಳ್ತಾ ಇದೀನಿ, ಅವಳು ಹುಟ್ಟದಾಗ್ಲೇ ನಾನ್ ಸಾಯಿಸ್ಬಿಡ್ಬೇಕಾಗಿತ್ತು, ಇಲ್ಲಿವರೆಗೂ ಬರಕ್ ಬಿಡಬಾರ್ದಾಗಿತ್ತು ಅಂತ ಹೇಳಿದಾಗ ನಮ್ ಹೀರೋ ಕೇಳ್ತಾನೆ, ಮಾನ್ಸ್ಟರ್ ಆಗಿರೋದು ಏನಂತ ದೊಡ್ಡ ತಪ್ಪು, ಮಾನ್ಸ್ಟರ್ ಆಗಿದ್ರೆ ಅವ್ರನ್ನ ಸಾಯಿಸ್ಲೇಬೇಕಾ ಅಂತ ಕೇಳ್ತಾನೆ. ಅಷ್ಟೆಲ್ಲ ಬೇಬಿ ಮಾನ್ಸ್ಟರ್ ನ ತೋರಿಸ್ಬಿಟ್ಟು ಹೇಳ್ತಾರೆ, ನೋಡಿ ಇದು ಕೂಡ ಒಂದು ಮಾನ್ಸ್ಟರ್, ಆದ್ರೆ ಅದು ಪ್ರಾಣನ ಕೊಟ್ಟು ನಿಮ್ಮನ್ನ ಕಾಪಾಡಕ್ಕೆ ಟ್ರೈ ಮಾಡಿದೆ. ಮಾನ್ಸ್ಟರ್ಸ್ ಅಲ್ಲೇ ಒಳ್ಳೆ ಮಾನ್ಸ್ಟರ್ಸ್ ಇದಾರೆ, ನೀವ್ ಯಾಕೆ ಅದನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ ಕೇಳ್ತಾರೆ. ಅವಳು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ, ಹಂಗೆ ಸೈಲೆಂಟ್ ಆಗಿರ್ತಾಳೆ. ಈಗ ಇನ್ನೊಂದ್ ಕಡೆ ಜಂಗ್ ನ ತೋರಿಸ್ತಾರೆ. ಆ ಹುಡುಗಿ ಏನೋ ಸೂಪ್ನ ಮಾಡ್ಕೊಟ್ಟಿರ್ತಾಳಲ್ಲ ಜಂಗ್ಗೆ, ಅದನ್ನ ಕುಡಿದು ಅವನು ತಲೆ ಸುತ್ತಿ ಬಿದ್ಬಿಟ್ಟಿರ್ತಾನಲ್ಲ. ಈಗ ನೋಡಿದ್ರೆ ಅವ್ನ ಬಾಯಲ್ಲಿ ನೊರೆಯಾಗಿ ಬರ್ತಾ ಇರುತ್ತೆ. ಮೋಸ್ಟ್ಲಿ ಪಾಯ್ಸನ್ ಏನಾದ್ರು ಕೊಟ್ಬಿಟ್ಲ ಅಂತ ಗೊತ್ತಿಲ್ಲ. ಅವಳು ನೋಡಿದ್ರೆ ಕೂತ್ಕೊಂಡು ಈ ಡ್ರಗ್ಸ್ ಹೊಡೆದಾಗ ಹೆಂಗ್ ನಶೆನಲ್ಲಿ ಇರ್ತಾರೆ ಆತರ ನಗ್ತಾ ಇರ್ತಾಳೆ. ಈಗ ಆ ಜಾಗಕ್ಕೆ ಬಾಸ್ ಅಂಕಲ್ ಮತ್ತೆ ಹೀರೋಯಿನ್ ಇಬ್ರು ಬಂದ್ಬಿಡ್ತಾರೆ. ಏನಾಯ್ತು ಇವ್ನಿಗೆ, ಯಾಕೆ ಇವ್ನಿಂಗ್ ಇದ್ದಾನೆ ಅಂತ ನೋಡಿದಾಗ ಆ ಬಾಸ್ ಅಂಕಲ್ ಬಂದ್ ನೋಡ್ಬಿಟ್ಟು ಹೇಳ್ತಾರೆ, ಅದೊಂಥರ ಡಿಫ್ರೆಂಟ್ ಆದ ಮಶ್ರೂಮ್, ಅದನ್ನ ಯೂಸ್ ಮಾಡಿದ್ರೆ ಕೆಲವ್ರಿಗೆ ಆಗಲ್ಲ, ಮೋಸ್ಟ್ಲಿ ಅದು ಅವ್ನ ಮೈಗೆ ಆಗಿಲ್ಲ ಅಂತ ಕಾಣಿಸುತ್ತೆ ಅಂತ ಹೇಳ್ತಾರೆ. ಅಷ್ಟೆಲ್ಲ ಅದನ್ನ ಕ್ಯೂರ್ ಮಾಡೋದಕ್ಕೆ ಬೇರೆ ಏನಾದ್ರು ಸಿಗುತ್ತಾ ಅಂತ ಹೇಳ್ಬಿಟ್ಟು ಅದನ್ನ ಹುಡ್ಕೊಂಡು ಅವ್ರು ಆಚೆ ಹೊಟ್ಟೋಗ್ತಾರೆ. ಈಗ ಇನ್ನೊಂದ್ ಕಡೆ ಸ್ಟೇಡಿಯಂ ಅಲ್ಲಿ ಇರೋ ಸೋಲ್ಜರ್ಸ್ ನ ತೋರಿಸ್ತಾರೆ. ಅಲ್ಲಿ ಆಫೀಸರ್ ಕಿಮ್ ಹೇಳ್ತಾ ಇರ್ತಾರೆ, ಇದಕ್ಕೂ ಮುಂಚೆ ಒಂದ್ ಸಿಗ್ನಲ್ ಟ್ರ್ಯಾಕ್ ಮಾಡಿರ್ತಾರಲ್ವಾ, ಅದೆಲ್ಲಿಂದ ಬಂದಿದೆ ಅಂತಂದ್ರೆ ಇದಕ್ಕೂ ಮುಂಚೆ ಸೈಂಟಿಸ್ಟ್ ಎಲ್ಲ ಇದ್ರಲ್ಲ, ಪ್ರೆಸಿಡೆಂಟ್ ಎಲ್ಲ ಇದ್ರಲ್ಲ, ಅಲ್ಲಿಂದಾನೇ ಬಂದಿರುತ್ತೆ. ಸೊ ನಾನು ಅಲ್ಗೋಗಿ ಕಾಪಾಡಿ ಕರ್ಕೊಂಡ್ ಬರ್ತೀನಿ, ನೀನ್ ಇಲ್ಲೇ ಇರು ಅಂತ ಹೇಳ್ಬಿಟ್ಟು ಪಕ್ಕದಲ್ಲಿ ಇರೋನ್ಗೆ ಹೇಳ್ತಾ ಇರ್ತಾರೆ. ಆದ್ರೆ ಅಷ್ಟ್ರಲ್ಲಿ ಕಮಾಂಡರ್ ಎಲ್ಲ ಬಂದ್ಬಿಡ್ತಾರೆ, ನೀವ ಹೆಂಗ್ನ ಕಾಪಾಡಕ್ ಹೋಗ್ತಾ ಇದೀರಾ ಅಂತ ನನಗ್ ಚೆನ್ನಾಗ್ ಗೊತ್ತು, ಇವ್ರನ್ನ ಕೂಡ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ. ಅದನ್ನ ಕೇಳಿಸ್ಕೊಂಡು ಆಫೀಸರ್ ಕಿಮ್ ಹೇಳ್ತಾರೆ, ಇದಕ್ಕೂ ಮುಂಚೆ ನೀವು ತುಂಬಾನೇ ಕೋಪ ಪಟ್ಟಿದ್ರಿ, ಅಲ್ಲಿ ಹೋಗೋದ್ ಬೇಡ ಅಂತ ಹೇಳ್ಬಿಟ್ಟು ಈಗ ನೀವ್ ಹೆಂಗ್ ಹೇಳ್ತಾ ಇದ್ದೀರಾ ಅಂದಾಗ, ನಾವೆಲ್ಲ ಒಂದು ಫ್ಯಾಮಿಲಿ ಅಲ್ವಾ, ಇದನ್ನ ಮಾಡ್ಲೇಬೇಕು ಅಂತ ಹೇಳ್ತಾರೆ. ಇವ್ರು ಮಾತ್ರ ಹೋಗೋದಿಲ್ಲ, ಆ ಸೈಂಟಿಸ್ಟ್ ಕೂಡ ಇವ್ರ ಜೊತೆ ಹೋಗ್ತಾರೆ. ಯಾಕಂದ್ರೆ ಈಗ ಇವ್ರ ಲ್ಯಾಬ್ಗೆ ಹೋಗೋದು ಅಂತ ಗೊತ್ತಾಗಿರತ್ತಲ್ವಾ, ಸೊ ಈ ಸೈಂಟಿಸ್ಟ್ ನ ಕೂಡ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಈಗ ಸೈಂಟಿಸ್ಟ್ ಏನಕ್ಕೆ ಹೋಗ್ತಾ ಇರೋದು ಅಂತಂದ್ರೆ, ಈ ಕಮಾಂಡರ್ ಕೂಡ ಆತರ ಒಂದು ವೈರಸ್ ಇರುತ್ತಲ್ವಾ, ಇದಕ್ಕೂ ಮುಂಚೆ ಅವ್ನು ಹೇಳಿರ್ತಾನಲ್ವಾ, ಆತರ ಒಂದು ವೈರಸ್ ನ ಪೂರ್ತಿ ಕ್ಲಿಯರ್ ಮಾಡಕ್ ಆಗಿಲ್ಲ ಅಂದ್ರೂ ಅದನ್ನ ಒಂದು ಕಂಟ್ರೋಲ್ ಅಲ್ಲಿ ಇಡಬಹುದು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಈ ಸೈಂಟಿಸ್ಟ್ ನ ಈ ಕಮಾಂಡರ್ ಕಳ್ಸಿಕೊಡ್ತಾ ಇರೋದು. ಆದ್ರೆ ಈ ಸೈಂಟಿಸ್ಟ್ ಎಲ್ಲೋ ಪಿಕ್ನಿಕ್ ಹೋಗೋ ತರ ತಲೆ ಕ್ಯಾಪ್ ಹಾಕೊಂಡು ಸುಟ್ ಕೇಸ್ ಎಲ್ಲ ಎತ್ಕೊಂಡು ಆರಾಮಾಗಿ ಕಾರ್ ಹತ್ತಿ ಕುತ್ಕೊಳ್ತಾರೆ. ಇನ್ನೇನು ಅವ್ರಲ್ಲಿಂದ ಹೊರಡ್ಬೇಕು ಅಂತ ನೋಡಿದಾಗ ಆ ಹೆಂಗಿಗೆ ಫ್ರೆಂಡ್ ಒಬ್ಬ ಇದ್ದಲ್ಲ, ಅವನೆಲ್ವಾ ತುಂಬಾ ಅಂತ ಇದ್ದಿದ್ದು ಫ್ರೆಂಡ್ ನ ಕಾಪಾಡಕ್ ಹೋಗ್ಬೇಕು ಅಂತ. ಈಗ ಅವ್ನ್ ಬಂದ್ಬಿಟ್ಟು ನಾನು ಬರ್ತೀನಿ ಅಂತ ಕೇಳ್ತಾನೆ. ಅದಕ್ಕೆ ಆಫೀಸರ್ ಕಿಮ್ ಹೇಳ್ತಾರೆ, ಈಗ ನಾನು ಹೋಗ್ತಾ ಇದೀನಲ್ಲ, ಇನ್ ಕೇಸ್ ನನ್ಗಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆಗಿ ನಾನ್ ಸತ್ತೋಗ್ಬಿಟ್ರೆ ಈ ಟೀಮ್ ನೆಲ್ಲ ನೀನೇ ಮುಂದುವರಿಸಬೇಕು, ಇವ್ರನ್ನೆಲ್ಲ ನೀನೇ ನೋಡ್ಕೋಬೇಕು, ಸೊ ನೀನ್ ಇಲ್ಲೇ ಇರು ಅಂತ ಹೇಳ್ತಾರೆ. ಅದಕ್ಕೆ ಅವ್ನು ಒಪ್ಪೋದಿಲ್ಲ, ಇಲ್ಲ ನಾನು ಬರ್ತೀನಿ, ನನ್ನ ಫ್ರೆಂಡ್ ನ ಕಾಪಾಡಕ್ಕೆ ತಾನೆ ಹೋಗ್ತಾ ಇರೋದು, ನಾನು ಬರ್ತೀನಿ ಅಂತ ಕೇಳ್ತಾನೆ. ಸರಿ ಅಂತ ಹೇಳ್ಬಿಟ್ಟು ಆಫೀಸರ್ ಕಿಮ್ ಕೂಡ ಕರ್ಕೊಂಡು ಹೋಗ್ತಾರೆ. ಈಗ ಇನ್ನೊಂದ್ ಕಡೆ ಬೇಸ್ಮೆಂಟ್ ಅಲ್ಲಿ ಇರೋ ಜನನ ತೋರಿಸ್ತಾರೆ. ಫಾದರ್ ಇರೋ ಜಾಗದಲ್ಲಿ ಸ್ವಲ್ಪ ಡ್ರಿಂಕ್ಸ್ ಎಲ್ಲ ಇರುತ್ತೆ, ಅದನ್ನೆಲ್ಲ ಕುಡ್ಕೊಂಡು ಕುತ್ಕೊಂಡು ಆರಾಮಾಗಿ ಮಾತಾಡ್ತಾ ಇರ್ತಾರೆ. ಈ ತರ ವೈರಸ್ ಎಲ್ಲ ಪೂರ್ತಿ ಕ್ಲಿಯರ್ ಆದ್ಮೇಲೆ ಹೊರಗಡೆ ಹೋದ್ಮೇಲೆ ನೀವೇನೆಲ್ಲ ಮಾಡ್ತೀರಾ ಅಂತ ಕೇಳಿದಾಗ ಒಬ್ಬೊಬ್ರು ಒಂದೊಂದನ್ನ ಹೇಳ್ತಾ ಇರ್ತಾರೆ. ನನ್ಗೆ ಇಲ್ಲೇ ಇರಕ್ಕೆ ಇಷ್ಟ ಆಗಿದೆ, ಇಲ್ಲೇ ಚೆನ್ನಾಗಿದೆ ಅಂತ ಒಬ್ರು. ಇನ್ ಕೆಲವರು ಅಲ್ಲಿ ಹೋಗ್ಬಿಟ್ಟು ನಮ್ ಬದುಕು ಏನಿದೆ ಅದನ್ನೇ ನೋಡ್ಬೇಕಲ್ವಾ, ಇದಕ್ಕೂ ಮುಂಚೆ ಏನ್ ಕೆಲಸ ಮಾಡ್ತಾ ಇದ್ವು ಅದನ್ನೇ ಮಾಡ್ಬೇಕು ಅಂತೆಲ್ಲ ಮಾತಾಡ್ಕೊಳ್ತಾ ಇರ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಈಗ ಸ್ವಲ್ಪ ಎಂಜಾಯ್ಮೆಂಟ್ ಟೈಮ್ ಅಂತ ಕಾಣುತ್ತೆ. ಚೀಫ್ ಲೇಡಿ ಅವ್ರ ಮಗಳು ಇರ್ತಾಳಲ್ಲ ಮಿನ್ನು, ಅವಳು ಮತ್ತೆ ಅವಳ ಫ್ರೆಂಡ್ ಇಬ್ರು ಡ್ಯಾನ್ಸ್ ಆಡ್ತಾ ಇರ್ತಾರೆ. ಇದನ್ನ ನೋಡೋ ಫಾದರ್ ಈ ತರದನ್ನೆಲ್ಲ ನೋಡಿದಾಗ ಫಾದರ್ ಆಗಿ ಹೆಂಗಿರಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಅಂತ ಇರ್ತಾರೆ. ಈಗ ಇನ್ನೊಂದ್ ಕಡೆ ಸೋಲ್ಜರ್ಸ್ ನ ತೋರಿಸ್ತಾರೆ. ಆಫೀಸರ್ ಕಿಮ್ ಅವರೆಲ್ಲ ಹೊರಗಡೆ ಹೋಗಿರ್ತಾರಲ್ಲ, ಆಗ ಡಾಕ್ಟರ್ ಕೂಡ ಅದೇ ಕಾಡಲ್ಲಿ ಕೂತಿರ್ತಾನಲ್ಲ, ಅವ್ನ ಹಂಗೆ ಎದ್ ನಿಂತ್ಕೊಂಡು, ಅಯ್ಯೋ ಎಷ್ಟು ದಿನ ಆಯ್ತು ನಾನು ಈ ತರ ಹೊರಗಡೆ ಬಂದು ಈ ತರ ಫ್ರೆಶ್ ಗಾಳಿನ ಉಸಿರಾಡ್ತಾ ಇದ್ರೆ ಎಷ್ಟು ರಿಲೀಫ್ ಆಗಿದೆ ಅಂತ ಹೇಳ್ಬಿಟ್ಟು ಹಂಗೆ ಪಿಕ್ನಿಕ್ ಹೋಗಿರೋ ರೇಂಜ್ ಅಲ್ಲಿ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಬರ್ತಾ ಇರ್ತಾರೆ. ಆಗ ಒಳಗಡೆ ಕುತ್ಕೊಂಡಿರೋ ಇನ್ನೊಬ್ಬ ಸೋಲ್ಜರ್ ಕೇಳ್ತಾರೆ, ಏನ್ ಡಾಕ್ಟರ್ ತುಂಬಾನೇ ಎಂಜಾಯ್ ಮಾಡ್ತಾ ಇರೋಂಗಿದೆ ಅಂತ ಕೇಳಿದಾಗ, ಹೌದು ಮತ್ತೆ ನೀವೆಲ್ಲ ಹೊರಗಡೆ ಬಂದು ಆರಾಮಾಗಿ ಸುತ್ತ ನೋಡ್ಕೊಂಡು ಬರ್ತಾ ಇದ್ರಿ, ಆದ್ರೆ ಹತ್ತತ್ರ ಒಂದು ವರ್ಷದಿಂದ ನಾನು ಹೊರಗಡೆನೆ ಬರ್ಲಿಲ್ವಲ್ಲ, ಈಗ ಹೊರಗಡೆ ಬರ್ತಾ ಇರೋದಕ್ಕೆ ನಂಗೆ ತುಂಬಾ ಸಂತೋಷ ಆಗ್ತಾ ಇದೆ ಅಂತ ಹೇಳ್ತಾನೆ. ಹಂಗೆ ಹೋಗ್ತಾ ಇರ್ಬೇಕಾದ್ರೆ ದಾರಿಲಿ ಅಂತದ್ ಏನ್ ನೋಡಿದ್ರು ಅಂತ ಗೊತ್ತಿಲ್ಲ, ಸ್ಟಾಪ್ ಅಂತ ಕಿರ್ಸ್ತಾ ಇರ್ತಾರೆ. ಇವ್ರು ಯಾಕೆ ಈ ತರ ಸ್ಟಾಪ್ ಅಂತ ಇದಾರೆ ಅಂತ ಹೇಳ್ಬಿಟ್ಟು, ಯಾಕೆ ಏನು ಅಂತ ಕೇಳಿದ್ರೆ ನಾನು ವಾಶ್ರೂಮ್ ಹೋಗ್ಬೇಕು, ಬೇಗ ನಿಲ್ಸಿ ಅಂತ ಹೇಳ್ತಾನೆ. ಈ ಮೆಂಟಲ್ ನ ಕರ್ಕೊಂಡ್ ಬಂದು ನಮ್ಗೆಲ್ಲ ರಿಸ್ಕ್ ಆಗೋ ತರ ಇದೆ ಅಂತ ಹೇಳ್ಬಿಟ್ಟು ಹೆಂಗೋ ಗಾಡಿನ ನಿಲ್ಸ್ತಾರೆ. ಆದ್ರೆ ಸೈಂಟಿಸ್ಟ್ ವಾಶ್ರೂಮ್ ಹೋಗೋ ತರ ಇಲ್ಲ, ಯಾವ್ದೋ ರೂಮ್ ಮಾಡ್ಕೊಂಡು ಸ್ಟೇ ಮಾಡೋ ತರ ಸೂಟ್ ಕೇಸ್ ನ ಕೂಡ ಹೇಳ್ಕೊಂಡು ಹೋಗ್ತಾ ಇರ್ತಾನೆ. ಆ ಸೂಟ್ ಕೇಸ್ ಏನಕ್ಕೆ ಅಂತ ಹೇಳಿದ್ರೆ ಇದ್ರಲ್ಲಿ ಇಂಪಾರ್ಟೆಂಟ್ ಇದೆ, ನನಗ್ ಬೇಕು ಅಂತ ಹೇಳ್ಬಿಟ್ಟು ಆ ಸೂಟ್ ಕೇಸ್ ನ ಎತ್ಕೊಂಡು ಆ ಕಡೆ ಹೋಗ್ತಾನೆ. ಅವನಿಗೆ ಸೆಕ್ಯೂರಿಟಿ ಕೊಡಕ್ಕೆ ಅಂತ ಹೇಳ್ಬಿಟ್ಟು ಇನ್ನೊಬ್ಬ ಸೋಲ್ಜರ್ ಕೂಡ ಗನ್ ತಗೊಂಡು ಹೋಗ್ತಾನೆ. ಈ ಕಡೆ ಕಾರ್ ಹತ್ರ ಇರೋ ಸೋಲ್ಜರ್ಸ್ ಎಲ್ಲ ಯಾವ್ದಾದ್ರು ಮಾನ್ಸ್ಟರ್ಸ್ ಬರುತ್ತಾ ಅಂತ ಹೇಳ್ಬಿಟ್ಟು ಸುತ್ತಮುತ್ತ ನೋಡ್ತಾ ಇರ್ತಾರೆ. ಈ ಕಡೆ ಡಾಕ್ಟರ್ ಕೂಡ ಸೂಟ್ ಕೇಸ್ ನ ತಗೊಂಡೋಗಿ ಒಂದ್ ಗಿಡದ ಹತ್ರ ಕೂತಿರ್ತಾನೆ. ಆಗ ಹಿಂದ್ಗಡೆಯಿಂದ ಏನೋ ಸೌಂಡ್ ಬರ್ತಾ ಇರುತ್ತೆ. ಓ ಡಾಕ್ಟರ್ ಏನೋ ಮಾನ್ಸ್ಟರ್ ಬಂದಂಗಿದೆ, ಓಡು ಅಂತ ಹೇಳಿದ್ರೆ ಅವನ ಸೂಟ್ ಕೇಸ್ ನ ಹೇಳ್ಕೊಂಡು ಓಡ್ ಬರ್ತಾ ಇರ್ತಾನೆ. ಅದೀಗ ವೇಟ್ ಇದೆ ಅಂತ ಕಾಣಿಸುತ್ತೆ, ಹಂಗೆ ಕಷ್ಟಪಟ್ಟು ಹೇಳ್ಕೊಂಡ್ ಬರ್ತಾ ಇರ್ತಾನೆ. ಈ ಮಾನ್ಸ್ಟರ್ಸ್ ಎಲ್ಲ ಓಡಿಸ್ಕೊಂಡ್ ಬರ್ತಾ ಇದ್ರೆ ಕೂಡ ನಿಮ್ಗೆ ಸೂಟ್ ಕೇಸ್ ಬೇಕಾದನ್ನ ಬಿಸಾಕ್ಬಿಟ್ಟು ಬನ್ನಿ, ಇಲ್ಲಾಂದ್ರೆ ಅಷ್ಟೇ ನೀವ್ ಸತ್ತೋಗ್ತೀರಾ ಅಂತ ಹೇಳಿದ್ರೆ, ನಾನ್ ಪ್ರಾಣ ಬೇಕಾದ್ರೆ ಕೊಡ್ತೀನಿ, ಸೂಟ್ ಕೇಸ್ ನಾನ್ ಕೊಡೋದಿಲ್ಲ, ನನ್ಗೆ ಸೂಟ್ ಕೇಸ್ ಬೇಕು ಅಂತ ಕೇಳ್ತಾನೆ. ಇವನೊಬ್ಬ ಮೆಂಟಲ್ ಒಳ್ಳೆ ಟೈಮಲ್ಲಿ ಕೆಲಸ ಕೊಡ್ತಾನೆ ಅಂತ ಹೇಳ್ಬಿಟ್ಟು ಪಾಪ ಸೋಲ್ಜರ್ ಆ ಸೂಟ್ ಕೇಸ್ ನ ಎತ್ತಿ ಹೆಗಲ್ ಮೇಲೆ ಇಟ್ಕೊಂಡು ಓಡ್ ಬರ್ತಾರೆ. ಆದ್ರೆ ಎಲ್ಲಿಂದ ಬಂತು ಅಂತ ಗೊತ್ತಿಲ್ಲ, ಅಷ್ಟೊಂದು ಮಾನ್ಸ್ಟರ್ಸ್ ಹಂಗೆ ಇವ್ರನ್ನ ರೌಂಡ್ ಅಪ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡುತ್ತೆ. ಅಷ್ಟೇ ಅಲ್ಲಿರೋ ಆಫೀಸರ್ಸ್ ಎಲ್ಲ ಮತ್ತೆ ಫೈರಿಂಗ್ ನ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಬೇಗ ಬನ್ನಿ ಅಂತ ಹೇಳ್ಬಿಟ್ಟು ಹೆಂಗೋ ದಡ ಬುಡ ಅಂತ ಗಾಡಿ ಎತ್ಬಿಡ್ತಾರೆ. ಆದ್ರೂ ಮಾನ್ಸ್ಟರ್ಸ್ ಬಿಡೋ ತರ ಎಲ್ಲ ಇವ್ರನ್ನೇ ಫಾಲೋ ಮಾಡ್ಕೊಂಡ್ ಬರ್ತಾ ಇರುತ್ತೆ.
ಇರುತ್ತೆ. ಇವ್ರು ಹಂಗೆ ಕಂಟಿನ್ಯೂಸ್ ಆಗಿ ಶೂಟ್ ಮಾಡ್ತಾ ಇರ್ತಾರೆ. ಹೆಂಗೋ ಫೈನಲ್ ಆಗಿ ಅಲ್ಲಿಂದ ತಪ್ಪಿಸ್ಕೊಂಡು ಒಂದ್ ಸ್ವಲ್ಪ ದೂರ ಬಂದಿರ್ತಾರೆ. ಈಗ ಮಾನ್ಸ್ಟರ್ಸ್ ಏನು ಇರೋದಿಲ್ಲ. ಈಗ ಸೋಲ್ಜರ್ ಹೇಳ್ತಾ ಇರ್ತಾನೆ, ಯೋ ಆ ಸೂಟ್ ಕೇಸಲ್ ಅಂತದ್ ಏನಯ್ಯ ಇಟ್ಟಿದ್ಯಾ, ಅಷ್ಟು ವೆಯ್ಟ್ ಇದೆ ಅಂತ ಕೇಳ್ತಾ ಇದ್ರೆ ಆ ಡಾಕ್ಟರ್ ಅದು ಸೀಕ್ರೆಟ್ ಅಂತ ಹೇಳ್ತಾನೆ. ಆದ್ರೆ ಆಫೀಸರ್ ಕಿಮ್ಗೆ ಏನೋ ಡೌಟ್ ಬಂದ್ಬಿಡುತ್ತೆ. ನೀವೇನೋ ಇಟ್ಟಿದ್ದೀರಾ ಸೂಟ್ ಕೇಸಲ್ಲಿ, ಅದೇನಂತ ಓಪನ್ ಮಾಡಿ ತೋರಿಸಿ ಅಂತ ಹೇಳ್ಬಿಟ್ಟು ಬಲವಂತವಾಗಿ ಅದನ್ನ ಓಪನ್ ಮಾಡಿ ನೋಡಿದ್ರೆ ಏನೋ ಒಂಥರ ಕೊಳುಕು ವಲವಲ ಅಂತ ಇರುತ್ತೆ. ಒಂದೇ ಗಬ್ಬು ವಾಸನೆ ಬರ್ತಾ ಇರುತ್ತೆ. ಇದೇನಿದು ಇಂತ ಕರ್ಮನೆಲ್ಲ ಎತ್ಕೊಂಬಂದಿದ್ಯಾ ಅಂತ ಹೇಳಿದ್ರೆ ಈಗ ಸೈಂಟಿಸ್ಟ್ ಒಂದ್ ವಿಷಯನ ಯೋಚನೆ ಮಾಡಿ ನೋಡ್ತಾನೆ. ಏನಂದ್ರೆ ಇದಕ್ಕೂ ಮುಂಚೆ ಸೂಟ್ ಕೇಸ್ನ ಎತ್ಕೊಂಡು ವಾಶ್ರೂಮ್ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಸೈಡ್ಗೆ ಹೋಗಿರ್ತಾನಲ್ಲ, ಆಗ ಮರದಲ್ಲೇ ಯಾವ್ದೋ ಒಂದು ದೊಡ್ಡ ಮೊಟ್ಟೆ ತರ ಇದೆ, ಮಾನ್ಸ್ಟರ್ ಮೊಟ್ಟೆ ತರ, ಅದರಿಂದ ಒಂದು ಪೀಸ್ ನ ಕಟ್ ಮಾಡಿ ಅವ್ನ ಸೂಟ್ ಕೇಸ್ ನಲ್ಲಿ ಇಟ್ಕೊಂಡ್ ಬಂದಿರೋದು. ಅದಕ್ಕೆ ಈ ಸೂಟ್ ಕೇಸ್ ಅಷ್ಟು ವೆಯ್ಟ್ ಇದ್ದಿದ್ದು. ಸೊ ಇವ್ರು ಏನಕ್ಕೋಸ್ಕರ ಇದನ್ನ ಎತ್ತಿಟ್ಕೊಂಡ್ರು ಅಂತ ಗೊತ್ತಿಲ್ಲ. ಮುಂದಕ್ಕೆ ನೋಡೋಣ. ಆ ಸೈಂಟಿಸ್ಟ್ ಕೂಡ ಏನೋ ಹೇಳೋದಿಲ್ಲ, ಸೈಲೆಂಟ್ ಆಗಿ ಇರ್ತಾರೆ. ಈಗ ಕಿಮ್ ಆಫೀಸರ್ ಹೇಳ್ತಾರೆ, ಅದ್ ಹೆಂಗ್ ಸಡನ್ ಆಗಿ ಅಷ್ಟು ಮಾನ್ಸ್ಟರ್ಸ್ ಬಂದ್ಬಿಡ್ತಲ್ಲ, ನಾವೇನೋ ಅದು ಮೀರಿ ಅವ್ರ ಪ್ಲೇಸ್ ಅಲ್ಲಿ ಹೋಗಿರೋ ತರ ಆಡ್ತಾ ಇತ್ತು. ಅಷ್ಟೇ ಇಲ್ಲ, ಮೋಸ್ಟ್ಲಿ ಇರೋ ಮಾನ್ಸ್ಟರ್ಸ್ ಅಲ್ಲ ಏನನ್ನೋ ಹುಷಾರಾಗಿ ನೋಡ್ಕೊಳ್ತಾ ಇತ್ತು ಅಂತ ಕಾಣಿಸುತ್ತೆ. ಅದರ ವಸ್ತು ನಾವೇನಾದ್ರೂ ಎತ್ಕೊಂಡ್ ಬಂದ್ಬಿಟ್ವಾ ಹೆಂಗೆ, ಅಷ್ಟೊಂದು ಮಾನ್ಸ್ಟರ್ಸ್ ನಮ್ಮನ್ನ ಅಟ್ಯಾಕ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತು ಅಂತ ಕೇಳ್ತಾನೆ. ಇದರಿಂದಾನೇ ಗೊತ್ತಾಗುತ್ತೆ ಮೋಸ್ಟ್ಲಿ ಆ ಮಾನ್ಸ್ಟರ್ಸ್ ಎಲ್ಲ ಸೇರಿ ಮೊಟ್ಟೆನಾನೇ ಹುಷಾರಾಗಿ ನೋಡ್ಕೊಳ್ತಾ ಇತ್ತೇನೋ ಗೊತ್ತಿಲ್ಲ. ಅಲ್ಲಿಂದ ಹೆಂಗೋ ಫೈನಲ್ ಆಗ ರಿಸರ್ಚ್ ನಡೀತಾ ಇದ್ದಿದ್ ಲ್ಯಾಬ್ಗೂ ಹೊರಟೋಗ್ತಾರೆ. ಅಲ್ಲಿ ಇದಕ್ಕೂ ಮುಂಚೆ ಇದ್ರಲ್ಲ ಲ್ಯಾಬ್ ಅಲ್ಲಿ ಜನ, ಅವರೆಲ್ಲ ಸತ್ ಬಿದ್ದಿರ್ತಾರೆ. ಎಲ್ಲ ಮಾನ್ಸ್ಟರ್ಸ್ ಅಟ್ಯಾಕ್ ಮಾಡಿರೋ ತರಾನೇ ಇದೆ. ಹಂಗೆ ಗುಂಪಾಗಿ ಸತ್ ಬಿದ್ದಿರ್ತಾರೆ. ಸರಿ ನಾವ್ ಬಂದಿರೋ ಕೆಲಸ ನೋಡೋಣ ಅಂತ ಹೇಳ್ಬಿಟ್ಟು ಈಗ ಎರಡು ಟೀಮ್ ಆಗಿ ಡಿವೈಡ್ ಆಗ್ತಾರೆ. ಏನಂದ್ರೆ ಡಾಕ್ಟರ್ ಜೊತೆ ಆಫೀಸರ್ ಕಿಮ್ ಹೋಗ್ತಾರೆ, ಮತ್ತೆ ಹೆಂಗೋರ್ ಫ್ರೆಂಡ್ ಒಬ್ಬ ಇದ್ದಲ್ಲ ಅವನ್ ಜೊತೆ ಇನ್ನಿಬ್ಬರು ಸೋಲ್ಜರ್ಸ್ ಹೋಗ್ತಾರೆ. ಇವ್ರ 3 ಜನ ಬಂದು ಹೆಂಗ್ನ ಹುಡ್ಕೊಂಡು ಹೋಗೋದು. ಈಗ ಇನ್ನೊಂದ್ ಕಡೆ ಮತ್ತೆ ಬೇಸ್ಮೆಂಟ್ ನ ತೋರಿಸ್ತಾರೆ. ಅಲ್ಲಿ ಚಿಕ್ಕ ಹುಡುಗ ಇದ್ದ ಅಲ್ವಾ, ಅವನನ್ನ ಒಂದು ಲೇಡಿ ನೋಡ್ಕೊಳ್ತಾ ಇರ್ತಾರಲ್ವಾ, ಅವ್ರ ಒಂಥರ ಪ್ರೀತಿಯಿಂದ ಮಾತಾಡಕ್ ಹೋದ್ರೆ ತುಂಬಾನೇ ಅವಾಯ್ಡ್ ಮಾಡ್ತಾನೆ, ತುಂಬಾನೇ ರೂಡ್ ಆಗಿ ಮಾತಾಡ್ತಾನೆ. ಯಾಕಂದ್ರೆ ಇದಕ್ಕೂ ಮುಂಚೆ ಅಂದ್ರೆ ಅವ್ರು ಇಲ್ಲಿ ಬರೋದಕ್ಕೂ ಮುಂಚೆ ಒಂದ್ ಬಸ್ಸಲ್ಲಿ ಬರ್ತಾ ಇರ್ಬೇಕಾದ್ರೆ ಇವ್ರ ಜೊತೆ ಒಬ್ಬ ಇರ್ತಾನಲ್ಲ ಆರೆಂಜ್ ಕಲರ್ ಡ್ರೆಸ್ ಹಾಕೊಂಡು, ಅವ್ನ್ ಕೂಡ ಮಾನ್ಸ್ಟರ್ ಆಗ್ಬಿಟ್ಟು ಈ ಹುಡುಗ ಅವ್ರ ಅಕ್ಕನ ಸಾಯಿಸ್ಬಿಟ್ಟಿರ್ತಾನಲ್ವಾ. ಅವ್ರ ಅಕ್ಕ ಸತ್ತೋಗಿರ್ತಾರೆ, ಬಟ್ ಇವ್ನ್ಗೆ ಅದ್ ಗೊತ್ತಿರೋದಿಲ್ಲ, ಅವ್ರ ಅಕ್ಕ ಇನ್ನೂ ಸತ್ತಿಲ್ಲ. ಆದ್ರೆ ಇವ್ರೇ ಬೇಕಂತ ಅವ್ರನ್ನ ಅಲ್ಲಿ ಬಿಟ್ಬಿಟ್ಟು ಬಂದ್ರು ಅಂತ ಅನ್ಕೊಂಡು ಕೋಪ ಮಾಡ್ಕೊಂಡಿರ್ತಾನೆ. ಅದರಿಂದಾನೇ ಇವ್ರ ಹತ್ರ ಇವ್ನಷ್ಟು ರೂಢಾಗಿ ಮಾತಾಡೋದು. ಈಗ ಇನ್ನೊಂದ್ ಕಡೆ ಚೀಫ್ ಲೇಡಿ ಅವ್ರ ಮಗಳು ಇರ್ತಾಳಲ್ಲ ಮಿನ್ನು, ಅವಳ ಹತ್ರ ಒಂದ್ ಅಂಕಲ್ ತರ ಇದಾನೆ ನೋಡೋದಕ್ಕೆ, ಅವ್ನ್ ಹೋಗ್ಬಿಟ್ಟು ಫ್ಲರ್ಟ್ ಮಾಡೋ ತರ ಮಾತಾಡ್ತಾ ಇರ್ತಾನೆ. ಆದ್ರೆ ಅವಳು ನಿನ್ ವಯಸ್ಸಿಗೆ ನಾನ್ ಬೇಕಾ ಅನ್ನೋ ತರ ಅವ್ನ್ ಮುಕ್ತಲ್ ಹೊಡಿಯೋ ತರ ಮಾತಾಡ್ಬಿಡ್ತಾಳೆ. ಈ ಅಂಕಲ್ಗೆ ಒಂಥರ ಅವಮಾನ ಆದಂಗ ಆಗುತ್ತೆ. ಏನ್ ಇವಳು ತುಂಬಾನೇ ಓವರ್ ಆಗಿ ಮಾಡ್ತಾಳೆ, ನನ್ಗೇನ್ ಅಷ್ಟು ವಯಸ್ಸು ಆಗ್ಬಿಟ್ಟಿದೆ ಅಂತ ನೋಡ್ಕೊಳ್ತಾನೆ. ಆ ಟೈಮಲ್ಲಿ ಅವ್ರು ಇರೋ ಜಾಗದಲ್ಲಿ ಏನೋ ಭಯಂಕರವಾಗಿ ಒಂದು ಮಾನ್ಸ್ಟರ್ ಸೌಂಡ್ ಬರುತ್ತೆ. ಒಂದ್ ಕ್ಷಣ ಇವನೇ ಭಯ ಪಟ್ಬಿಡ್ತಾನೆ. ಆ ಸೌಂಡ್ ಚೀಫ್ ಲೇಡಿ ಕೂಡ ಕೇಳಿಸುತ್ತೆ. ಇವ್ನ ಹಂಗೆ ಹೋಗಿ ಗೋಡೆಗೆಲ್ಲ ಕಿವಿ ಇಟ್ಟು ಕೇಳಿಸ್ಕೊಳ್ತಾ ಇರ್ತಾನೆ. ಆ ಕಡೆ ಚೀಫ್ ಲೇಡಿ ಅವ್ರ ಮಗಳ ಹತ್ರ ಮಾತಾಡ್ತಾ ಇರೋದಿಲ್ವಲ್ಲ, ಅಲ್ಲೇ ಕೋಪ ಮಾಡ್ಕೊಂಡಿದ್ರಲ್ಲ ಓದ್ ಎಪಿಸೋಡ್ ಅಲ್ಲಿ, ಈಗ ಬಂದ್ಬಿಟ್ಟು ಅವಳನ್ನ ನೋಡಿ ನನ್ಗೆ ನಿನ್ ಕಡೆಯಿಂದ ಒಂದು ಹೆಲ್ಪ್ ಆಗ್ಬೇಕಾಗಿತ್ತು, ಪ್ಲೀಸ್ ನನಗೆ ಹೆಲ್ಪ್ ಮಾಡು, ಅದನ್ನ ನೀನ್ ಮಾತ್ರ ಮಾಡಕ್ಕಾಗೋದು ಅಂತ ಹೇಳ್ತಾರೆ. ಈಗ ಇನ್ನೊಂದ್ ಕಡೆ ಕಮಾಂಡರ್ ನ ತೋರಿಸ್ತಾರೆ. ಅವ್ರು ಈ ಸಿಗ್ನಲ್ ಗೆ ಅಂತ ಹೇಳ್ಬಿಟ್ಟು ಒಂದು ರೂಮ್ ನ ಮಾಡಿಟ್ಟಿರ್ತಾರೆ. ಅಲ್ಲಿ ಹೋಗ್ಬಿಟ್ಟು ಕೇಳ್ತಾ ಇರ್ತಾರೆ, ಹೊರಗಡೆ ಹೋಗಿರೋ ನಮ್ ಸೋಲ್ಜರ್ಸ್ ಕಡೆಯಿಂದ ಏನಾದ್ರು ಸಿಗ್ನಲ್ ಬಂತ ಅಂತ ಹೇಳ್ಬಿಟ್ಟು. ಅವ್ರಿಲ್ಲ ಸರ್ ಏನು ಹತ್ರ ಬಂದಿಲ್ಲ ಅಂತ ಹೇಳ್ತಾರೆ. ಆದ್ರೆ ನೋಡಿದ್ರೆ ಅಟ್ ಎ ಟೈಮ್ ಅಲ್ಲಿ ಇರೋ ಎಲ್ಲಾ ಫೋನ್ ಅಲ್ಲೂ ಎಲ್ಲಾ ಸಿಸ್ಟಮ್ ಅಲ್ಲೂ ಅಲಾರಾಮ್ ಮಾಡ್ಕೊಳಕ್ ಸ್ಟಾರ್ಟ್ ಆಗುತ್ತೆ. ಏನಾಯ್ತು ಸಡನ್ ಆಗಿ ಅಂತ ಹೇಳ್ಬಿಟ್ಟು ಅವರೆಲ್ಲ ನೋಡ್ತಾ ಇರ್ಬೇಕಾದ್ರೆ ಅಲ್ಲಿರೋ ಸೋಲ್ಜರ್ ಹೇಳ್ತಾರೆ, ಸರ್ ಮೋಸ್ಟ್ಲಿ ನಾವಿರೋ ಜಾಗದಲ್ಲಿ ಯಾವ್ದಾದ್ರು ಮಾನ್ಸ್ಟರ್ ಬಂದಿರುತ್ತೆ, ಅದರಿಂದನೇ ಈ ತರ ಬರ್ತಾ ಇದೆ ಅಂತ ಹೇಳ್ತಾನೆ. ಇಲ್ಲೇ ಕ್ಯಾಪ್ಟನ್ ಸ್ವಲ್ಪ ಶಾಕ್ ಆಗ್ಬಿಡ್ತಾನೆ. ಅಷ್ಟೇ ಅಲ್ಲ, ಬೇಸ್ಮೆಂಟ್ ಅಲ್ಲಿ ಇರೋ ಜನನೆಲ್ಲ ಒಂದ್ ಹತ್ರ ಬರಕ್ ಕೇಳ್ಬಿಟ್ಟು ಅನೌನ್ಸ್ಮೆಂಟ್ ನ ಕೊಡ್ತಾರೆ. ಅದೇ ತರ ಬೇಸ್ಮೆಂಟ್ ಅಲ್ಲಿ ಇರೋ ಎಲ್ಲಾ ಜನನು ಬಂದ್ ಒಂದ್ ಹತ್ರ ಅಸೆಂಬಲ್ ಆಗ್ತಾರೆ. ಆಗ ಚಿಕ್ಕ ಹುಡುಗ ನೋಡ್ಕೊಳ್ತಾ ಇರ್ತಾರಲ್ಲ ಲೇಡಿ, ಅವ್ರು ಬಂದ್ಬಿಟ್ಟು ಹುಡುಗನ ಹುಡುಕ್ತಾ ಇರ್ತಾರೆ. ಆಗ ಮಿನ್ ಬಂದ್ಬಿಟ್ಟು ಆ ಚಿಕ್ಕ ಹುಡುಗನ್ ಹೇಳ್ತಾರೆ, ನಿಮ್ಮ ಅಮ್ಮದ ನಿನ್ನ ಹುಡುಕ್ತಾ ಇದಾರಲ್ಲ ಹೋಗ್ಬಾರ್ದ ಅಂತ ಹೇಳಿದ್ರೆ, ನೀನಿಗೆ ನನ್ಗೆ ಅಡ್ವೈಸ್ ಮಾಡ್ತಾ ಇದೀಯಾ, ನಿನ್ ಕೆಲಸ ನೀನ್ ನೋಡು ಅಂತ ಚಿಕ್ಕ ಹುಡುಗ ಹೇಳ್ತಾನ. ಅಷ್ಟೇ ಅವಳು ಕೋಪ ಬಂದ್ಬಿಡುತ್ತೆ, ತಲೆ ಮೇಲೆ ಒಂದು ಕೊಟ್ಟು ಮರ್ಯಾದಾಗ ದೊಡ್ಡವ್ರು ಹೇಳೋದನ್ನ ಕೇಳು ಅಂತ ಹೇಳ್ತಾಳೆ. ಈಗ ಆ ಜಾಗಕ್ಕೆ ಕಮಾಂಡರ್ ಮತ್ತೆ ಬೇರೆ ಸೋಲ್ಜರ್ಸ್ ಎಲ್ಲಾನು ಬರ್ತಾರೆ. ಇವ್ರನ್ನ ನೋಡಿದ ತಕ್ಷಣ ಅಲ್ಲಿರೋರೆಲ್ಲ ಕ್ವೆಶನ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ತರ ಬೇಸ್ಮೆಂಟ್ ಒಳಗಡೆ ಯಾವ್ದೋ ಒಂದು ಮಾನ್ಸ್ಟರ್ ಬಂದಿದೆ ಅಂತ ಗೊತ್ತಾಯ್ತು, ನಿಜಾನೇನಾ, ಯಾಕೆ ನೀವ್ ಇನ್ನೂ ಅದನ್ನ ಸಾಯಿಸಿಲ್ಲ, ಯಾಕೆ ಆತರ ಬಿಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಅಧಿಕಾರ ಸಾರೋ ತರ ಮಾತಾಡ್ತಾ ಇರ್ತಾರೆ. ಇದನ್ನ ಕೇಳಿಸ್ಕೊಂಡ ಕಮಾಂಡರ್ ಗೆ ಕೋಪ ಬಂದ್ಬಿಡುತ್ತೆ. ಎಲ್ಲರೂ ಹಂಗೆ ಗನ್ನ ಪಾಯಿಂಟ್ ಔಟ್ ಮಾಡಿ ನಿಲ್ಸ್ತಾರೆ. ನೋಡಿ ಇಲ್ಲಿ ಒಳಗಡೆ ಒಂದು ಮಾನ್ಸ್ಟರ್ ಇದೆ, ಆ ಮಾನ್ಸ್ಟರ್ ಪೂರ್ತಿ ರೂಪಕ್ಕೆ ಬರ್ಬೇಕು ಅಂತಾನೆ ಏನಿಲ್ಲ, ಅವ್ರು ನಾರ್ಮಲ್ ಮನುಷ್ಯರ ತರಾನೇ ಇರ್ತಾರೆ, ಬಟ್ ಅವ್ರಿಗೆ ಆ ಸಿಂಪ್ಟಮ್ಸ್ ಏನು ಬಂದಿರೋದಿಲ್ಲ. ಇಲ್ಲಿ ಯಾರನ್ನೂ ನಂಬೋ ತರ ಇಲ್ಲ, ಇದ್ರು ನೀವು ನಮ್ಮನ್ನ ನಂಬೇಕಲ್ವಾ, ಸೊ ಅದಕ್ಕಾಗಿ ನಾವು ಫಸ್ಟ್ ನಮ್ ಕೈನ ಕೊಯ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ಆ ಸೋಲ್ಜರ್ಸ್ ಎಲ್ಲರೂ ಅವ್ರವ್ರ ಕೈನ ಕೊಯ್ಕೊಳ್ತಾರೆ. ಆದ್ರೆ ಕಮಾಂಡರ್ ಮಾತ್ರ ಕೊಯ್ಕೊಳ್ಳಲ್ಲ, ಯಾಕಂದ್ರೆ ಇವ್ರು ಒಂದು ಮಾನ್ಸ್ಟರ್ ಅಲ್ವಾ, ಹಂಗೇನಾದ್ರು ಕೈ ಕೊಯ್ಕೊಂಡ್ರೆ ಎಲ್ಲರೂ ಕಂಡಿಡ್ ಬಿಡ್ತಾರೆ ಅಂತ ಹೇಳ್ಬಿಟ್ಟು. ಈಗ ಅವ್ರು ಹೇಳ್ತಾರೆ, ನಿಮ್ಮಲ್ಲೇ ಯಾರೋ ಮಾನ್ಸ್ಟರ್ಸ್ ಇದಾರೆ, ಬಟ್ ಅದು ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಗೂ ಗೊತ್ತಾಗ್ತಾ ಇಲ್ಲ, ನೀವು ನಮ್ನ ನಂಬೇಕು ಅಂತ ಹೇಳ್ಬಿಟ್ಟು ನಾವ್ ಇತ್ರ ಕೈ ಕೊಯ್ಕೊಂಡಿದ್ದು, ಸ್ವಲ್ಪ ಎಲ್ಲರೂ ಹುಷಾರಾಗಿರಿ ಅಂತ ಹೇಳ್ತಾರೆ. ಅಲ್ಲಿರೋರೆಲ್ಲ ತುಂಬಾನೇ ಭಯ ಪಡ್ತಾರೆ, ಏನ್ ಇವ್ರು ಹೊಸದಾಗ ಏನೇನೋ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಆಗ ಚೀಫ್ ಲೇಡಿ ಹೇಳ್ತಾರೆ, ಸರಿ ಆಯ್ತು, ನಿಮ್ಮಲ್ಲಿ ನೀವ್ ಯಾರು ಹತ್ರ ಮಾನ್ಸ್ಟರ್ಸ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡ್ಕೊಳಕ್ಕೆ ಎಲ್ಲರೂ ಕೈನ ಕೊಯ್ಕೊಂಡ್ರಿ, ಬಟ್ ನೀವ್ ಯಾಕೆ ಕೊಯ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಕಮಾಂಡರ್ ನ ನೋಡಿ ಕೇಳಿದಾಗ ಈಗ ಕಮಾಂಡರ್ ಅವ್ರ ಕೈನ ಕೊಯ್ಕೊಳ್ತಾರೆ. ಏನ್ ಧೈರ್ಯದ ಮೇಲೆ ಅಂತ ಗೊತ್ತಿಲ್ಲ. ಈಗ ಅವ್ರಿಗೆ ಏನಾದ್ರು ಗಾಯ ಬೇಗ ಹುಷಾರಾಗ್ಬಿಟ್ರೆ ಇವ್ರು ಸಿಕ್ಕಾಕೊಳ್ತಾರೆ, ಬಟ್ ಏನಕ್ಕೆ ಅಷ್ಟು ಧೈರ್ಯವಾಗಿ ಅದನ್ನ ಕೊಯ್ಕೊಂಡ್ರು ಅಂತ ಗೊತ್ತಿಲ್ಲ. ಜನಗಳೆಲ್ಲ ಅವ್ರನ್ನೇ ನೋಡ್ತಾ ಇರ್ತಾರೆ. ಆ ಟೈಮಲ್ಲಿ ಟಕ್ ಅಂತ ಪವರ್ ಕಟ್ ಆಗ್ಬಿಡುತ್ತೆ. ಹೆಂಗೋ ಆ ಗ್ಯಾಪ್ ಅಲ್ಲಿ ಅವ್ರಿಗೆ ಗಾಯ ಕೂಡ ಹೀಲ್ ಆಗ್ಬಿಡುತ್ತೆ. ಒಂದ್ ವಿಧದಲ್ಲಿ ಇದವ್ರಿಗೆ ಒಳ್ಳೇದೇ ಆಯ್ತು. ಈಗ ಇನ್ನೊಂದ್ ಕಡೆ ಚೀಫ್ ಲೇಡಿ ಯಾವ್ದೋ ಒಂದು ಜಾಗನ ಲಾಕ್ ಮಾಡಿ ಇಟ್ಟಿರ್ತಾರೆ. ಅಲ್ಲಂತದ್ ಏನ್ ಇಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಈಗ ಬೇಗ ಬೇಗ ಹೋಗ್ಬಿಟ್ಟು ಅದನ್ನ ಓಪನ್ ಮಾಡಿ ನೋಡ್ತಾರೆ. ಹಂಗ್ ನೋಡಿದ ತಕ್ಷಣ ಶಾಕ್ ಆಗ್ಬಿಡ್ತಾರೆ. ಇನ್ನೊಂದ್ ಕಡೆ ಲ್ಯಾಬ್ ಅಲ್ಲಿ ತೋರಿಸ್ತಾರೆ, ಆ ಸೈಂಟಿಸ್ಟ್ ಕೂಡ ಅಲ್ಲಿರೋದನ್ನ ಏನೋ ಎತ್ಕೋಬೇಕು ಅಂತ ಹೇಳ್ಬಿಟ್ಟು ಅಲ್ವಾ ಬಂದಿರೋದು, ಏನೋ ರಿಸರ್ಚ್ ಮಾಡ್ಬೇಕಂತ ಹೇಳ್ಬಿಟ್ಟು. ಅದಕ್ಕೆ ಕಿಮ್ ಆಫೀಸರ್ ನಿಧಾನಕ್ಕೆ ಹಂಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಈಗ ಇನ್ನೊಂದ್ ಕಡೆ ಆ 3 ಜನ ಹೋಗಿದ್ರಲ್ಲ
ಸೋಲ್ಜರ್ಸ್ ಅಲ್ಲಿ ಯಾವ್ದೋ ಒಂದು ರೂಮ್ ಒಳಗಡೆ ಹೋಗ್ತಾರೆ. ಆಗ ದಡಾರ್ ಅಂತ ಡೋರ್ ಕ್ಲೋಸ್ ಆಗ್ಬಿಡುತ್ತೆ. ಇವ್ರಿಗೇನು ಅರ್ಥ ಆಗಲ್ಲ, ಏನಿದು ಡೋರ್ ಕ್ಲೋಸ್ ಆಗೋಯ್ತು ಅಂತ ಹೇಳ್ಬಿಟ್ಟು. ಆಕ್ಚುಲಿ ಇಬ್ಬರು ಮಾತ್ರ ಈ ಕಡೆ ಇರ್ತಾರೆ, ಒಬ್ಬ ಸೋಲ್ಜರ್ ಆ ಕಡೆನೆ ಇರ್ತಾನೆ. ಏನಾಯ್ತಂತ ಗೊತ್ತಿಲ್ವೇ ಅಂತ ಹೇಳ್ಬಿಟ್ಟು. ಆದ್ರೆ ಸ್ವಲ್ಪ ಹೊತ್ತಲ್ಲೇ ಡೋರ್ ಓಪನ್ ಆಗುತ್ತೆ. ಇವ್ರಿಗೆ ತುಂಬಾನೇ ಭಯ ಆಗ್ಬಿಡುತ್ತೆ, ಏನೋ ಬಂದ್ಬಿಡ್ತು ಅಂತ. ಆ ಕಡೆ ಹೋಗಿ ನೋಡಿದ್ರೆ ಫುಲ್ ಆಗಿ ಬ್ಲಡ್ ಆಗಿರುತ್ತೆ. ಅಯ್ಯೋ ಸೋಲ್ಜರ್ ಏನೋ ಆಗೋಯ್ತೆ ಅಂತ ಹೇಳ್ಬಿಟ್ಟು ಇವ್ರು ಭಯ ಪಟ್ಕೊಂಡು ಹಂಗೆ ಸ್ಲೋ ಆಗಿ ಹೋಗ್ತಾರೆ. ಹಂಗ ಹೋಗ್ತಾ ಇರ್ಬೇಕಾದ್ರೆ ಸೋಲ್ಜರ್ ನ ಯಾವ್ದೊಂದು ಜೆಲ್ಲಿ ತರ ಒಂದು ಐಟಮ್ ಇರುತ್ತೆ, ಅದ್ ಮಾನ್ಸ್ಟರ್ ಅದಿನ್ನು ನಂಗೆ ಗಟ್ಟಿಯಾಗಿ ಇಟ್ಕೊಂಡಿರುತ್ತೆ. ಯಾರು ಇವ್ನಿಗೆ ಈ ತರ ಮಾಡಿದ್ರು ಅಂತ ಹೇಳಿ ಅವನನ್ನ ಕಾಪಾಡಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ನಂಗೆ ಅವ್ನ ಕೈನ ಇಟ್ಕೊಂಡು ಎಳಿತಾ ಇರ್ಬೇಕಾದ್ರೆ ಅವ್ನ ಕೈಯೇ ಸಪರೇಟ್ ಆಗಿ ಬಂದ್ಬಿಡುತ್ತಾ. ಅಷ್ಟೇ ಇದನ್ನ ನೋಡಿ ಇನ್ನೊಂದ್ ಸೋಲ್ಜರು ಇಲ್ಲಿ ಏನೋ ಅಪಾಯ ಇದೆ ಕಣೋ, ಫಸ್ಟ್ ಬಾರೋ ನಾವ್ ಇಲ್ಲಿಂದ ಹೋಗೋಣ, ಅವ್ನ್ ಸತ್ತೋಗ್ಬಿಟ್ಟ, ಬಾರೋ ನಾವ್ ಇಲ್ಲಿಂದ ಹೋಗೋಣ ಅಂತ ಹೇಳ್ಬಿಟ್ಟು ಅವ್ನ ಅಲ್ಲಿಂದ ಕರ್ಕೊಂಡು ಹೋಗ್ಬೇಕು ಅಂತ ನೋಡಿದ್ರೆ ಯಾವ್ದೊಂದು ಜೆಲ್ಲಿ ತರ ಒಂದು ಐಟಮ್ ಇವ್ರನ್ನ ಓಡಿಸ್ಕೊಂಡ್ ಬರ್ತಾ ಇರುತ್ತೆ. ಜೆಲ್ಲಿ ತರ ಇರೋದನ್ನ ನೋಡಿದ್ರೆ ಆ ಗ್ಯಾಂಗ್ಸ್ಟರ್ ಮೈಯಲ್ಲಿ ಇರುತ್ತಲ್ಲ ಒಂದು ಮಾನ್ಸ್ಟರ್, ಅದೇ ತರ ಇದೆ ಅಲ್ವಾ. ಆದ್ರೆ ಏನ್ ವಿಷಯ ಅಂತ ಕ್ಲಿಯರ್ ಆಗಿ ಗೊತ್ತಿಲ್ಲ. ಇವರು ದಡ ಅಂತ ಒಳಗಡೆ ಹೋಗಿ ಡೋರ್ ನ ಕ್ಲೋಸ್ ಮಾಡ್ಬಿಡ್ತಾರೆ. ಈಗ ಇನ್ನೊಂದ್ ಕಡೆ ಆಫೀಸರ್ ಕಿಮ್ ನ ಮತ್ತೆ ಸೈಂಟಿಸ್ಟ್ ನ ತೋರಿಸ್ತಾರೆ. ಇವ್ರು ಬರ್ಬೇಕಾಗಿರೋ ಜಾಗಕ್ಕೆ ಬಂದ್ಬಿಟ್ಟಿರ್ತಾರೆ. ಅಲ್ಲಿ ಬಂದ್ ನೋಡಿದ್ರೆ ದೊಡ್ಡದಾಗ ಮೊಟ್ಟೆಗಳ ತರ ಮಾನ್ಸ್ಟರ್ಸ್ ಎಲ್ಲ ಮೇಲೆ ಹಂಗೆ ಅವಳು ಮರ ತರ ಬೆಳೆದು ನಿಂತಿರುತ್ತೆ. ಇದನ್ನ ನೋಡ್ಬಿಟ್ಟು ಆಫೀಸರ್ ಕಿಮ್ಗೆ ಏನು ಅರ್ಥ ಆಗಲ್ಲ, ಏನಿದ್ ಈ ತರ ಇದೆ ಅಂತ ಕೇಳಿದಾಗ ಆ ಸೈಂಟಿಸ್ಟ್ ಹೇಳ್ತಾನೆ, ಇದೆಲ್ಲ ಹೊಸದಾಗಿ ಮಾನ್ಸ್ಟರ್ಸ್ ಎಲ್ಲ ಹುಟ್ತಾ ಇದೆ, ಇದನ್ನೆಲ್ಲ ನೋಡಕ್ ಎಷ್ಟ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಪ್ಪ ಹಂಗೆ ಅದನ್ನ ಮೈ ಮರ್ತು ನೋಡ್ತಾ ಇರ್ತಾನೆ. ಅಷ್ಟೇ ಅಲ್ಲ ಅದನ್ನೆಲ್ಲ ಟೆಸ್ಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅದ್ರ ಹತ್ರ ಹೋಗಕ್ ಹೋಗ್ತಾನೆ. ಅಷ್ಟರಲ್ಲಿ ಆಫೀಸರ್ ಕಿಮ್ ಅವ್ನ ಹಿಡ್ಕೊಂಡು ಎಳೆದ್ಬಿಟ್ಟು, ನಿನ್ಗೇನಾದ್ರೂ ಸ್ವಲ್ಪ ಬುದ್ಧಿ ಗಿದ್ದಿ ಇದೆಯಾ ಇಲ್ವಾ, ಅದೆಲ್ಲ ಮಾನ್ಸ್ಟರ್ ಅಂತ ಹೇಳ್ಬಿಟ್ಟು ಅದ್ರ ಹತ್ರ ಹೋಗ್ತಾ ಇದೆಯಾ, ನಿನ್ನಿಂದಾನೆ ಇವಾಗ ನಾವ್ ಬಂದಿರೋ ಮಿಷನ್ ಕೂಡ ಹಾಳಾಗೋ ತರ ಇದೆ, ಮರ್ಯಾದಾಗ ನೀನ್ ಏನ್ ಕೆಲ್ಸಕ್ ಬಂದು ಅದನ್ನ ಮಾಡು, ಬೇಡದೇ ಇರೋದನ್ನೆಲ್ಲ ಮುಟ್ಟಕ್ ಹೋಗ್ಬೇಡ. ಈಗ ಇಲ್ಲಿಂದ ಹೋಗಿರೋ ಸೋಲ್ಜರ್ಸ್ ಕೂಡ ಏನಾದ್ರು ಅಂತ ಗೊತ್ತಿಲ್ಲ, ಅವ್ರ ಹತ್ರದಿಂದ ಕೂಡ ಸಿಗ್ನಲ್ ಏನು ಬರ್ತಾ ಇಲ್ಲ, ಅವ್ರಿಗೇನಾಯ್ತು ಅಂತ ಗೊತ್ತಿಲ್ಲ, ನೀನು ಸುಮ್ನೆ ಟೆನ್ಷನ್ ಮಾಡಿಸ್ಬೇಡ ಅಂತ ಹೇಳ್ಬಿಟ್ಟು ಆಫೀಸರ್ ಕಿಮ್ ಬೈತಾ ಇರ್ತಾರೆ. ಆಗ ಆ ಸೈಂಟಿಸ್ಟ್ ಹೇಳ್ತಾನೆ, ನನ್ಗಿಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಫಸ್ಟ್ ನೀನ್ ಹೋಗ್ಬಿಟ್ಟು ಅವ್ರಿಗೆ ಏನಾಯ್ತು ಅನ್ನೋದನ್ನ ನೋಡು ಅಂತ ಹೇಳ್ತಾನೆ. ಇದನ್ನ ಕೇಳಿಸ್ಕೊಂಡು ಆಫೀಸರ್ ಕಿಮ್ ಸರಿ ಆಯ್ತು ನಾನು ಹೋಗ್ತೀನಿ, ಆದ್ರೆ ನೀನ್ ಸ್ವಲ್ಪ ಹುಷಾರಾಗಿರು, ತಗೋ ವಾಕಿ ಟಾಕಿ ಇಟ್ಕೋ ಕೈಯಲ್ಲಿ, ಏನಾದ್ರು ಪ್ರಾಬ್ಲಮ್ ಆದ್ರೆ ನನ್ಗೆ ಹೇಳು ಅಂತ ಹೇಳ್ಬಿಟ್ಟು ಆ ಸೈಂಟಿಸ್ಟ್ ನ ಅಲ್ಲೇ ಬಿಟ್ಬಿಟ್ಟು ಆಫೀಸರ್ ಕಿಮ್ ಅವರೆಲ್ಲ ಅಲ್ಲಿಂದ ಹೋಗ್ತಾರೆ. ಈಗ ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ಅಲ್ಲಿ ಜಂಗ್ ಇದಕ್ಕೂ ಮುಂಚೆ ಜ್ಞಾನ ತಪ್ಪಿ ಬಿದ್ದಿದ್ದ ಅಲ್ವಾ, ಏನೋ ಮೆಡಿಸಿನ್ ನ ಕೊಟ್ಟು ಪಾಪ ಅವನ್ನ ಎಬ್ಸಿದಾರೆ ಅಂತ ಕಾಣಿಸುತ್ತೆ. ಈಗ ಹೀರೋಯಿನ್ ಹೋಗ್ಬಿಟ್ಟು ಬಾಸ್ ಅಂಕಲ್ ಹತ್ರ ಕೇಳ್ತಾ ಇರ್ತಾರೆ, ಹೌದು ಯಾರ ಹುಡುಗಿ, ಒಂದ್ಸತಿ ನಿನ್ನ ಫ್ರೆಂಡ್ ಅಂತ ಕರೀತಾಳೆ, ಒಂದ್ಸತಿ ಅಂಕಲ್ ಅಂತ ಕರೀತಾಳೆ, ಒಂದ್ಸತಿ ಅಪ್ಪ ಅಂತ ಕರೀತಾಳೆ, ಅವಳಿಗೂ ನಿಮ್ಗೂ ಏನ್ ಸಂಬಂಧ ಅಂತ ಕೇಳಿದಾಗ ಆ ಬಾಸ್ ಅಂಕಲ್ ಏನು ಹೇಳಕ್ ಬರ್ತಾರೆ. ಆದ್ರೆ ಅಷ್ಟರಲ್ಲಿ ನಮ್ ಹೀರೋ ಆ ಫೈರ್ ಫೈಟರ್ ಲೇಡಿನ ಕರ್ಕೊಂಡು ಆ ಜಾಗಕ್ಕೆ ಬರ್ತಾನೆ. ಅವಳು ನಂಗೆ ಕರ್ಕೊಂಡ್ ಬಂದಲ್ಲಿ ಮಲಗಿಸ್ಬಿಟ್ಟು ದಯವಿಟ್ಟು ಇವಳನ್ನ ಕಾಪಾಡಿ ಅಂತ ಕೇಳ್ತಾನೆ. ಆ ಟೈಮಲ್ಲಿ ನಮ್ ಹೀರೋಯಿನ್ ಓಡೋಗ್ಬಿಟ್ಟು ಹೀರೋನ ಹಗ್ ಮಾಡ್ಕೊಂಡು ನಾನು ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ ಅಂತ ಹೇಳ್ತಾ ಇರ್ತಾಳೆ. ಆದ್ರೆ ಈ ಬಾಸ್ ಅಂಕಲ್ಗೆ ಅವ್ನ್ ಮಾನ್ಸ್ಟರ್ ಅಂತ ಹೇಳ್ಬಿಟ್ಟು ಅವ್ನ ಶೂಟ್ ಮಾಡ್ಬೇಕು ಅಂತ ಗನ್ನ ಪಾಯಿಂಟ್ ಔಟ್ ಮಾಡಿ ನಿಂತಿರ್ತಾನೆ. ಇನ್ನೊಂದ್ ಕಡೆ ಜಂಗು ಫೈರ್ ಫೈಟರ್ ಲೇಡಿಗೆ ಏನಾಯ್ತು ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ತಾನೆ. ಆದ್ರೆ ಬಾಸ್ ಅಂಕಲ್ ಏನ್ ಯೋಚನೆ ಮಾಡದಂತ ಗೊತ್ತಿಲ್ಲ, ನಮ್ ಹೀರೋ ಕೈಗನೆ ಶೂಟ್ ಮಾಡ್ಬಿಡ್ತಾನೆ. ಇನ್ನು ಅವ್ನ್ಗೆಲ್ಲಿ ಅಪಾಯ ಆಗತ್ತೆ ಅಂತ ಹೇಳ್ಬಿಟ್ಟು ನಮ್ ಹೀರೋಯಿನ್ ಈ ಬಾಸ್ ಅಂಕಲ್ ಜೊತೆ ಇರ್ತಾಳಲ್ಲ ಹುಡುಗಿ, ಅವ್ಳಿಗೆ ಕತ್ತಲ್ಲೇ ಕತ್ತಿನ ಇಟ್ಬಿಟ್ಟು ಈಗ ನೀವ್ ಅವನ್ನ ಬಿಟ್ಟಿಲ್ಲ ಅಂತಂದ್ರೆ ನಾನು ಈ ಹುಡುಗಿನ ಸಾಯಿಸ್ಬಿಡ್ತೀನಿ ಅಂತ ಹೇಳಿ ಬೆದರಿಸ್ತಾಳೆ. ಇದನ್ನ ನೋಡ್ಬಿಟ್ಟು ಬಾಸ್ ಅಂಕಲ್ ಹೇಳ್ತಾರೆ, ನಾನ್ ನಿಮ್ಗೆ ಹೆಲ್ಪ್ ಮಾಡಿದ್ದಕ್ಕೆ ನನ್ಗೆ ಕೆಲಸ ಆಗ್ಬೇಕಾಗಿರೋದೆ, ಅದಕ್ಕೆ ಮನುಷ್ಯರಿಗೆಲ್ಲ ಹೆಲ್ಪ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಮ್ ಹೀರೋಯಿನ್ ಮೇಲೆ ತುಂಬಾನೇ ಕೋಪ ಮಾಡ್ಕೊಳ್ತಾರೆ. ಆ ಟೈಮಲ್ಲಿ ಆ ಹುಡುಗಿ ಟಕ್ ಅಂತ ಹೀರೋಯಿನ್ ಕೈಲಿ ಇರೋ ಕತ್ತಿನ ತಗೊಂಡು ಅವಳಿಗೆ ಚುಚ್ಚೋ ತರ ಹೊಟ್ಟೋಗ್ತಾಳೆ. ಆದ್ರೆ ಇದೆಲ್ಲ ನಮ್ಗೇನು ಬೇಡ, ಬನ್ನಿ ಅಂಕಲ್ ಹೋಗೋಣ ಅಂತ ಹೇಳ್ಬಿಟ್ಟು ಆ ಬಾಸ್ ಅಂಕಲ್ ನ ಕರ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಅವ್ರದೇ ಸಪರೇಟ್ ಆಗಿ ಒಂದು ಟಕ್ ತರ ರೆಡಿ ಮಾಡ್ಕೊಂಡಿರ್ತಾರಲ್ಲ ಅದನ್ನ ತಗೊಂಡು ಅವ್ರು ಅಲ್ಲಿಂದ ಹೊರಟೋಗ್ತಾರೆ. ಈಗ ಇಲ್ಲಿರೋ 4 ಜನ ಒಂದಾಗ್ಬಿಟ್ಟಿರ್ತಾರೆ. ನಮ್ ಹೀರೋ ಮಾನ್ಸ್ಟರ್ ಆಗಿರೋದ್ರಿಂದ ಬುಲೆಟ್ ತಗಲ್ದ್ರೆ ಕೂಡ ಅವ್ನಿಗೆ ಏನಾಗೋದಿಲ್ಲ, ಅದಾಗದೆ ಸ್ವಲ್ಪ ಕ್ಯೂರ್ ಆಗ್ತಾ ಇರುತ್ತೆ. ಈಗ ಇನ್ನೊಂದ್ ಕಡೆ ಕಮಾಂಡರ್ ನ ತೋರಿಸ್ತಾರೆ. ಅವರ ಕನ್ನಡಿ ಮುಂದೆ ಕೂತಿರ್ತಾರಲ್ಲ ಅವ್ರಿಗೆ ಮತ್ತೆ ಅದೇ ತರ ಇಲ್ಯೂಷನ್ಸ್ ಬರ್ತಾ ಇರುತ್ತೆ. ಅವ್ನ ಒಳಗಡೆ ಇರೋ ಮಾನ್ಸ್ಟರ್ ಮಾತಾಡೋ ತರ, ಏನಕ್ಕೆ ಈ ತರ ಭಯ ಪಟ್ಕೊಂಡಿದ್ಯಾ, ನೀನ್ ಮಾನ್ಸ್ಟರ್ ಅಂತ ಎಲ್ಲರಿಗೂ ಹೇಳಿದ್ರೆ ಅವರೆಲ್ಲ ನಿನ್ನ ನೋಡಿ ಭಯ ಪಡ್ತಾರೆ, ನಮ್ಗೆ ಆತರ ಒಂದು ಫೀಲ್ ಬೇಕು, ನೀನ್ ಓಪನ್ ಅಪ್ ಆಗು, ನೀನ್ ಮಾನ್ಸ್ಟರ್ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ತೋರ್ಸ್ಕೊ ಅಂತ ಹೇಳ್ಬಿಟ್ಟು ಆ ಕಮಾಂಡರ್ ನನ್ನೇ ತುಂಬಾನೇ ಡಾಮಿನೇಟ್ ಮಾಡೋ ತರ ಮಾಡುತ್ತಾ ಮಾನ್ಸ್ಟರ್. ಆದ್ರೆ ತುಂಬಾನೇ ಕಂಟ್ರೋಲ್ ಮಾಡ್ಕೊಳ್ತಾರೆ ಈ ಕಡೆ ಈ ಕಮಾಂಡರ್. ಅದಾದ್ಮೇಲೆ ಆ ಜಾಗಕ್ಕೆ ಒಬ್ಬ ಸೋಲ್ಜರ್ ಬರ್ತಾನೆ. ಅವನೊಂಥರ ಸ್ಲೋ ಆಗೇ ಬರ್ತಾನೆ, ಸರ್ ಸರ್ ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ಏನಾಯ್ತು ಅಂತ ತೋರಿಸಿಲ್ಲ. ಇಲ್ಲಿಗೆ ಈ 7th ಎಪಿಸೋಡ್ ನ ಮುಗಿಸಿದ್ದಾರೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಅಲ್ವಾ, ಮಿಸ್ ಮಾಡದೆ ಎಲ್ಲ ಎಪಿಸೋಡ್ಸ್ ನ ಕೂಡ ನೋಡಿ. ಸೊ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಂಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ಬಿಡಿ. ನಿಮ್ಮನ್ನ ಸ್ವೀಟ್ ಹೋಮ್ ಸೀಸನ್ 2 ನ ಎಪಿಸೋಡ್ 8 ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.